ನಮಸ್ತೆ ಎಲ್ಲರಿಗೂ. ಬನ್ನಿ ವೀಕ್ಲಿ ರೀಡಿಂಗ್ ನೋಡೋಣ. ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನಿಮಗೆ ಏನು ಮೆಸೇಜ್ ಇದೆ ನೋಡೋಣ. ಮೊದಲನೇದು ಬಗಲಾಮುಖಿ ತಾಯಿ ಇದ್ದಾರೆ. ಎರಡನೇದು ತ್ರಿಪುರ ಸುಂದರಿ ದೇವಿ ಇದ್ದಾರೆ. ಮೂರನೇದು ಮಹೇಶ್ವರ ಇದ್ದಾರೆ. ಸೊ ಬಾಟಮ್ ಆಫ್ ದಿ ಡೆಕ್ ನಟರಾಜ ಇದ್ದಾರೆ. ಸೊ ಬ್ಲೆಸ್ಸಿಂಗ್ಸ್ ಆಫ್ ಕ್ರಿಯೇಟಿವ್ ಥಿಂಕಿಂಗ್ ಇದೆ. ಓಕೆ, ಸೊ ಟೇಕ್ ಯುವರ್ ಓನ್ ಟೈಮ್. ಒಂದು ಸ್ಪೆಷಲ್ ವೀಕ್ಲಿ ರೀಡಿಂಗ್ ಮಾಡೋಣ. ಮೊದಲನೇದು ಬಗಲಾಮುಖಿ, ಎರಡನೇದು ತ್ರಿಪುರ ಸುಂದರಿ ದೇವಿ, ಮೂರನೇದು ಮಹೇಶ್ವರ. ಟೇಕ್ ಯುವರ್ ಓನ್ ಟೈಮ್. ಬೇಕು ಅಂದರೆ ಎಲ್ಲನೂ ನೋಡಿ. ನಮಸ್ತೆ, ಯಾರು ಮೊದಲನೇದು ಆಯ್ಕೆ ಮಾಡಿದ್ದೀರಾ? ಸೊ ಬನ್ನಿ ನೋಡೋಣ ನಿಮ್ಮ ವೀಕ್ಲಿ ರೀಡಿಂಗ್. ನಿಮಗೆ ಏನೋ ಒಂದು ಆಶೀರ್ವಾದ ಸಿಗೋದ್ರಲ್ಲಿ ಇದೆ. ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ. ಸೊ ನಿಮಗೆ ಮಾತಿನ ಮುಖಾಂತರ ಸಾಕಷ್ಟು ಯಶಸ್ಸು ಸಿಗುತ್ತೆ, ನಿಮ್ಮ ಮಾತಿಗೆ ಮನ್ನಣೆ ಸಿಗುತ್ತೆ ಅನ್ನುವಂಥದ್ದು ಇದೆ. ನೀವೇನು ಹೇಳಿದ್ರು ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ವಿರುದ್ಧ ಯಾರು ಅಪಪ್ರಚಾರ ಮಾಡ್ತಾ ಇದ್ರು ಅವರಿಗೆ ತಕ್ಕ ಶಿಕ್ಷೆನ ಕೂಡ ನೀವು ಕೊಡ್ತೀರಾ ಅನ್ನುವಂಥದ್ದು ಇದೆ. ಸೊ ದೈವ ಮುಖೇನ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ವೆರಿ ಪವರ್ಫುಲ್ ಆಗಿ ಬದಲಾಗ್ತೀರಾ ನೀವು ಅನ್ನುವಂಥದ್ದು ಕೂಡ ಇದೆ. ಈ ವಾರದ ವೀಕ್ಲಿ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರೋದಿಲ್ಲ, ಸೊ ರಿಯೂನ್ಸ್ ರೀಡಿಂಗ್ ಆಗಿರುತ್ತೆ. ಸೊ ಬನ್ನಿ ನೋಡೋಣ ಈ ವಾರ ನಿಮಗೆ ಯಾವ ರೀತಿಯ ಬದಲಾವಣೆ ಅಥವಾ ಏನು ಅಪ್ಡೇಟ್ಸ್ ಇದೆ ಅಂತ. ಸೊ ಗುರುಭ್ಯೋ ನಮಃ. ಓಕೆ, ಈ ವಾರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಕ್ರಿಯೇಟಿವ್ ಆಗಿ ದುಡ್ಡು ಬರುವಂಥ ಸಾಧ್ಯತೆ ಇದೆ. ಸಾಕಷ್ಟು ಫೈನಾನ್ಷಿಯಲಿ ಯಶಸ್ಸನ್ನು ನೋಡ್ತೀರಾ. ಸಾಕಷ್ಟು ಅದೃಷ್ಟ ನಿಮ್ಮದಾಗುವಂಥ ಸಾಧ್ಯತೆ ಇದೆ. ನೀವು ಅಂದ್ಕೊಂಡಿರುವಂಥ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಒಂದು ಫೈನಾನ್ಷಿಯಲ್ ಅನುಕೂಲಗಳು ಆಗುತ್ತೆ, ಅನಾನುಕೂಲ ಆಗೋದಿಲ್ಲ. ಓಕೆ, ಇನ್ನು ಕೆಲವರಿಗೆ ಏನೋ ಒಂದಷ್ಟು ಭಯ ಕಾಡ್ತಾ ಇದ್ದರೆ, ಒಂದಷ್ಟು ಸೆಕ್ಯೂರಿಟಿ ಬೇಕು ನನಗೆ ಯಾಕೋ ಲೇಸಿನೆಸ್ ಫೀಲ್ ಆಗ್ತಿದೆ ಅಂದರೆ, ಸೊ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗತ್ತೆ, ಆ ಸೆಕ್ಯೂರಿಟಿ ಸಿಗುತ್ತೆ ಅನ್ನುವಂಥದ್ದು. ಇದನ್ನು ಮದರ್ ಅಂತ ಕರೀತಾರೆ. ಸೊ ಅಮ್ಮನ ಸ್ಥಾನಕ್ಕೆ ಇದು ಸೇರುತ್ತೆ. ಸೊ ಹಾಗಾಗಿ ಎಲ್ಲರ ತಾಯಿ ನಿಮ್ಮನ್ನು ಕಾಪಾಡ್ತಾಳೆ ಅನ್ನುವಂಥದ್ದು ಇದೆ. ತಾಯಿಯ ಆಶೀರ್ವಾದದಿಂದ ನೀವು ಅಂದ್ಕೊಂಡಿರೋದೆಲ್ಲವನ್ನು ಕೂಡ ನೀವು ಈ ವಾರ ಸಾಧಿಸ್ತೀರಾ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲೋ ಒಂದು ಕಡೆ ಭಯ ನಿಮ್ಮನ್ನು ಕಾಡ್ತಾ ಇದ್ದರೆ ಆ ಭಯ ಬೇಡ, ಭರವಸೆ ಇಟ್ಕೊಳ್ಳಿ. ಅದೃಷ್ಟ ನಿಮ್ಮ ಜೊತೆ ಇದೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ದುಡ್ಡನ್ನು ಮಾಡ್ತೀರಾ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಜೊತೆ ಇರೋದ್ರಿಂದ ನಿಮ್ಗೇನೂ ಆಗೋದಿಲ್ಲ. ಸಾಕಷ್ಟು ಪ್ರೊಟೆಕ್ಷನ್ ಇದೆ. ಡಿಫೆನ್ಸ್ ಮಾಡ್ಕೊಳ್ತೀರಾ ನಿಮಗೆ ನೀವು ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಡಿವೈನ್ ಪ್ರೊಟೆಕ್ಷನ್ ನಿಮ್ಮ ಜೊತೆ ಇರೋದ್ರಿಂದ ಕೆಲವ್ರಿಗೆ ಏನು ತೊಂದರೆ ಆಗೋದಿಲ್ಲ. ಕೆಲವ್ರಿಗೆ ಏರ್ಫೋರ್ಸಲ್ಲಿ ಜಾಬ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಭಗವಂತನ ರಕ್ಷಣೆ ಇದೆ. ನ್ಯಾಯ ನಿಮ್ಮ ಪರವಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಒಂದೆರಡು ವಿಚಾರಗಳಲ್ಲಿ ಡಿಲೇ ಆಗ್ತಾ ಇತ್ತು. ಆ ಕೆಲಸ ಆಗೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳು ಕೂಡ ಈ ವಾರ ಆಗ್ಬಿಡುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ರಾಂಗ್ ಇನ್ಫಾರ್ಮೇಷನ್ ಆಗ್ತಾಯಿತ್ತು, ತುಂಬ ಪರೀಕ್ಷೆಗಳು ನಡೀತಾ ಇತ್ತು, ಏನು ಮಾಡಿದ್ರು ಆಗ್ತಾ ಇರಲಿಲ್ಲ ಅಂತ ಅಂದ್ಕೊಂಡಿದ್ದು ಈ ವಾರ ಚೇಂಜ್ ಆಗಿ ನಿಮಗೆ ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇದೆ. ಅದರ ಜೊತೆಗೆ ಕೆಲವರಿಗೆ ಕೆಲವು ವಿಚಾರಗಳಲ್ಲಿ ದೇವ್ರ ಮೇಲೆ ಭರವಸೆ ಹೊರಟೋಗಿದ್ರೆ ಒಂದಷ್ಟು ಸಮಸ್ಯೆಗಳಾಗಿ ನನಗೆ ಇನ್ಯಾವತ್ತೂ ದೇವ್ರು ಬೇಡ ಅಂತ ಅಂದ್ಕೊಂಡಿದ್ರೆ ಅವರಿಗೂ ಕೂಡ ಅನುಕೂಲಗಳಾಗತ್ತೆ. ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಸಿಗುತ್ತೆ. ದೇವರ ವಸ್ತುಗಳು ಅಥವಾ ಪೂರ್ವಿಕರ ವಸ್ತುಗಳು, ನಿಮ್ಮ ತಾತಂದಿರು ಅಥವಾ ನಮ್ಮ ಹಿಂದಿನ ತಲೆಮಾರಿನವರು ಏನು ಉಪಯೋಗಿಸ್ತಾ ಇದ್ರು ಆ ವಸ್ತುಗಳು ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಇಲ್ಲಾಂದರೆ ದೇವರಿಗೆ ಸಂಬಂಧಪಟ್ಟಂಥ ವಸ್ತುಗಳು ನಿಮಗೆ ಸಿಗುವಂಥ ಸಾಧ್ಯತೆ ಇದೆ.
ಜೊತೆಗೆ ನಿಮ್ಮ ಜೀವನದಲ್ಲಿ ತುಂಬ ರೋಡಲ್ಲಿ ಹೋಗಬೇಕಾದ್ರೆ ಏನೋ ಒಂದಷ್ಟು ವಸ್ತುಗಳು ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ದೊಡ್ಡ ರೋಡು ಓಪನ್ ಆಗುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಕ್ಲೀನಿಂಗ್ ಮಾಡ್ಕೊಳ್ಳಿ, ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಅಂತ ಇದೆ. ಅದು ನಿಮ್ಮ ದೇವ್ರ ಮನೆ ಇರಬಹುದು, ದೇವರಿಗೆ ಸಂಬಂಧಪಟ್ಟಂಥ ವಸ್ತುಗಳಿರಬಹುದು, ಕೋಣೆ ಇರಬಹುದು, ರೋಡು ಕ್ಲೀನ್ ಮಾಡಬೇಕು, ಮನೆಯೂ ಕ್ಲೀನ್ ಮಾಡಬೇಕು, ದೇವ್ರ ಮನೆಯೂ ಕ್ಲೀನ್ ಮಾಡಬೇಕು, ಈ ಥರ ಇದೆ. ಸೊ ಯಾವುದೋ ಒಂದು ಘಾಟ್ ಸೆಕ್ಷನಲ್ಲಿ ಹೋಗ್ಬೇಕಾದ್ರೆ ರೋಡು ಕ್ಲೋಸ್ ಆಗಿ ಸಮಸ್ಯೆ ಆಗಿದೆ ಅಂತ ಬಂದರೆ ಅದೇನು ರೋಡ್ ಕ್ಲೋಸ್ ಆಗಿರೋದಿಲ್ಲ, ಒಂಚೂರು ಅದನ್ನು ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು, ಹೋಗಿ ಅಂತ ಇದೆ. ಯಾರಿಗೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಆ ಥರದ್ದು ಒಂದು ಸಂದೇಶ ಇಲ್ಲಿ ಇದೆ. ಒಟ್ಟಿನಲ್ಲಿ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮಗೆ ಸಿಗತ್ತೆ ಅನ್ನುವಂಥದ್ದಿದೆ. ನೋಡುವಂಥ ದೃಷ್ಟಿಕೋನನ ಸರಿಯಾಗಿ ಇಟ್ಕೊಂಡಿದ್ದೆ ಆದರೆ, ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡಿದ್ದೆ ಆದರೆ ಇನ್ನು ಹೆಚ್ಚಿನ ಅನುಕೂಲ ನಿಮಗೆ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲೋ ಒಂದು ಕಡೆ ಕೆಲವು ಸತಿ ನಾವು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಏನೋ ಮಾಡೋಕ್ಕೆ ಹೋಗ್ತೀವಿ, ಒಂದು ಮೂಮೆಂಟ್ ಆಗುತ್ತೆ, ಪ್ರೋಗ್ರೆಸ್ ಸಿಗುತ್ತೆ, ಇದು ಈ ಪಾರ್ಟ್ನರ್ಶಿಪ್ ವರ್ಕ್ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಆದರೆ ಅದೆಲ್ಲೋ ಆ ಪಾರ್ಟ್ನರ್ಶಿಪ್ ಕೆಲವು ಸತಿ ವರ್ಕ್ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಗಮನನ ಹರಿಸಿ ಅದ್ರ ಕಡೆ ಅನ್ನುವಂಥದ್ದು ಇದೆ. ಹೊಸ ರಿಲೇಷನ್ಶಿಪ್ ಬರೋದ್ರಲ್ಲಿ ಇದೆ, ಟ್ವಿನ್ ಫ್ಲೇಮ್ ಬರೋದ್ರಲ್ಲಿ ಇದೆ, ಮತ್ತು ಈ ಪಾರ್ಟ್ನರ್ಶಿಪ್ ವರ್ಕ್ ಆಗುತ್ತೆ ಅನ್ನುವಂಥದ್ದು ಇದೆ. ಕುದುರೆಗೆ ಅಥವಾ ಕುದುರೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಯಾರೋ ಒಂದಷ್ಟು ಪಾರ್ಟ್ನರ್ಶಿಪ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಪ್ರಾಮಾಣಿಕರು ಹೌದೋ ಅಲ್ವೋ, ಈ ಫ್ರೆಂಡ್ಶಿಪ್ ಪ್ರಾಮಾಣಿಕತೆಯಿಂದ ಇರುತ್ತೋ ಇಲ್ವೋ, ಅಥವಾ ಈ ಅಸಿಸ್ಟೆಂಟನ್ನ ನಾನು ತೊಗೊಂಡ್ರೆ ಇವ್ರು ನನ್ನ ಜೊತೆ ಪ್ರಾಮಾಣಿಕವಾಗಿ ಇರ್ತಾರೋ ಇಲ್ವೋ, ಅಥವಾ ಈ ಪ್ರಾಣಿ ನನ್ನ ಜೊತೆ ಪ್ರಾಮಾಣಿಕವಾಗಿ ಇರುತ್ತೋ ಇಲ್ವೋ ಅನ್ನೋದಕ್ಕೆ ಎಸ್ ಇರ್ತಾರೆ. ಅವರನ್ನು ನೀವು ಪಾರ್ಟ್ನರ್ ಆಗಿ ಅಥವಾ ಜೀವನದ ಒಂದು ಭಾಗವಾಗಿ ಅಥವಾ ನಿಮ್ಮ ಜೀವನಕ್ಕೆ ಅವರು ಹೇಗೆ ಬೇಕೋ ಅವರನ್ನು ನಂಬೋದೋ ಬೇಡವೋ ಅನ್ನೋದಾದರೆ ನಂಬಬಹುದು ಅನ್ನುವಂಥದ್ದು ಹೇಳೋದು. ನಂಬೋದು ಬಿಡೋದು ನಿಮಗೆ ಬಿಟ್ಟಂಥ ವಿಚಾರ. ಸೊ ನೀರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಎನರ್ಜಿಗಳು ಇಲ್ಲಿ ಇದೆ. ನೀರಿನ ಶುದ್ಧೀಕರಣದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಜೀವನ ಶೈಲಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಮ್ಮ ಜೀವನ ಶೈಲಿ ತಪ್ಪು ಹೋಗಬಾರ್ದು, ಸರಿಯಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಹೀಲಿಂಗ್ ಬೇಕು, ಒಂದಷ್ಟು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಬೇಕು. ಒಂದು ಕನಸನ್ನು ಕಂಡಿದ್ದೀರಾ, ಆ ಕನಸು ಹರಿದು ಹೋಗಬಾರ್ದು, ಆ ಕನಸು ಕನಸಾಗಿ ಉಳಿಬಾರ್ದು, ನನಸಾಗಬೇಕು. ನಿಮ್ಮ ಕನಸು ನನಸಾಗೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ವಾಟರ್ ಹೀಲಿಂಗ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಪೇಷನ್ಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ತುಂಬ ಖುಷಿಯಾಗಿರ್ತೀರ, ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ. ನೀವೇನೇನು ಆಸೆ ಪಟ್ಟಿದ್ರೋ ಅದೆಲ್ಲ ಕೂಡ ಈ ವಾರ ಆಗುತ್ತೆ. ಒಂದು ರೀತಿ ತಥಾಸ್ತು ಅನ್ನಂಗೆ ತುಂಬಾ ಖುಷಿ ನೋಡ್ತೀರ, ತುಂಬಾ ಚೆನ್ನಾಗಿರ್ತೀರ, ತುಂಬಾ ಪ್ರೊಟೆಕ್ಷನ್ ಇದೆ. ಹಾಗಾಗಿ ಏನು ಚಿಂತೆನೆ ಮಾಡೋಕ್ಕೆ ಹೋಗಬೇಡಿ, ಎಂಜಾಯ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಏನಾದರೂ ಮಾಡಬೇಕಾದ್ರೆ ಫೇಲ್ಯೂರ್ ಆಗಿತ್ತು, ಇನ್ನು ಯಾವತ್ತೂ ನನ್ನ ಜೀವನದಲ್ಲಿ ಖುಷಿ ಬರೋದಿಲ್ಲ ಅಂದರೆ ಖುಷಿ ಬರ್ತಾ ಇದೆ, ಸೆಲೆಬ್ರೇಷನ್ ಬರ್ತಾ ಇದೆ, ನೀವು ಅಂದ್ಕೊಂಡಂಥ ಸಕ್ಸಸ್ ನಿಮ್ಮನ್ನು ಹುಡುಕೊಂಡು ಬರ್ತಾ ಇದೆ. ಎಸ್, ಕಾಸ್ಮಿಕ್ ಎನರ್ಜಿ ಹೇಳ್ತಾ ಇದೆ ಇಲ್ಲೊಂಚೂರು. ಏನೋ ಒಂದು ವೆಯ್ಟ್ ಮಾಡ್ತಾಯಿದ್ರಿ, ಒಂದು ಸ್ವಲ್ಪ ವೆಯ್ಟ್ ಮಾಡಿ, ಅದು ಸಸ್ಪೆನ್ಷನ್ ಆಗುತ್ತೆ ಅನ್ನುವಂಥದ್ದು ಇದೆ. ಯಾವುದೋ ಅನ್ನೋದು ನಿಮಗೆ ಗೊತ್ತಿದೆ, ಆ ಬ್ಲಾಕೇಜ್ ರಿಮೂವ್ ಆಗುತ್ತೆ, ಸಸ್ಪೆನ್ಸ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ ಒಂದು ವಿಚಾರಕ್ಕೆ ಅನ್ನುವಂಥದ್ದು ಇದೆ ಇಲ್ಲಿ. ಓಕೆ, ಸೊ ಕೆಲವ್ರಿಗೆ ಡಿವೈನ್ ಜೊತೆ ಹೆಚ್ಚಿನ ಸಂಪರ್ಕನ ಮಾಡ್ತೀರಾ, ದೇವರ ಒಂದು ಆಶೀರ್ವಾದನ ಪಡ್ಕೊಳ್ತೀರಾ. ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಒಂದು ದೇವರೇ ನಿಮಗೆ ಸಿಕ್ಕ ಅಷ್ಟು ಖುಷಿ ಆಗುವಂಥ ಪ್ರಾಮಾಣಿಕ ಪಾರ್ಟ್ನರ್ ನಿಮಗೆ ಸಿಗ್ತಾರೆ. ದೇವರಂಥ ಮನುಷ್ಯರು ಸಿಕ್ಕಿದ್ರು ಆಶ್ಚರ್ಯ ಇಲ್ಲ. ಆ ಥರದ್ದಿದೆ ಒಂದು ಪಾರ್ಟ್ನರ್ಶಿಪ್. ಒಂದು ತುಂಬ ನಿಮ್ಮ ಹಸ್ಬೆಂಡ್ ವೈಫ್ ಇರ್ಬೋದು, ಲವರ್ಸ್ ಇರ್ಬೋದು, ಬ್ರದರ್ ಸಿಸ್ಟರ್ಸ್, ಫ್ರೆಂಡ್ಸು, ಕೊಲೀಗ್ಸ್, ನೆಪ್ಯೂ, ಸೊ ಫಾದರ್ ಮದರ್, ಯಾರಾದರೂ ಆಗಿರ್ಬೋದು, ತಂದೆ ಯಾರಾದರೂ ಆಗಿರ್ಬೋದು, ಒಂದು ಮೇಲ್ ಪರ್ಸನ್ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅವರಿಂದ ನಿಮಗೆ ಸಾಕಷ್ಟು ಸಹಾಯ ಸಿಗುತ್ತೆ. ನೀವೇನು ಅಂದ್ಕೊಂಡ್ರೂ ಕೂಡ ಅದನ್ನು ಈಡೇರಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ ಈ ವಾರ. ಸೊ ಲವ್ ವಿಚಾರದಲ್ಲಿ ಚೆನ್ನಾಗಿದೆ, ಕಮ್ಯುನಿಕೇಷನ್ ವಿಚಾರದಲ್ಲಿ ಚೆನ್ನಾಗಿದೆ, ರಿಲೇಷನ್ಶಿಪ್ ವಿಚಾರದಲ್ಲಿ ಚೆನ್ನಾಗಿದೆ, ದುಡ್ಡಿನ ವಿಚಾರದಲ್ಲಿ ಚೆನ್ನಾಗಿದೆ. ಅದೃಷ್ಟನೇ ಈ ವಾರ ನಿಮ್ಮ ಜೊತೆ ಇದೆ ಅಂತ ಹೇಳ್ತಾ ಇದೆ. ಎಸ್, ನೆಕ್ಸ್ಟಿಗೆ
ಸೊ ಕಲಿಬೇಕು ಅಂದರೆ ನೀವು ಪೇ ಮಾಡಿ ಕಲಿಬೇಕು ಅನ್ನುವಂಥದ್ದು ಇದೆ. ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ, ರೀಬರ್ತ್ ಬರೋದ್ರಲ್ಲಿ ಇದೆ, ಒಂದು ರಿಲೇಷನ್ಶಿಪ್ ಎಂಡ್ ಆಗಿ ಒಂದು ಹೊಸ ರಿಲೇಷನ್ಶಿಪ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ. ಸೊ ಎಕ್ಸ್ ಜೊತೆ ಇರ್ಬೋದು ಅಥವಾ ಕರೆಂಟ್ ರಿಲೇಷನ್ಶಿಪ್ ಇದು ಯಾವಾಗ ಮುಗಿಯುತ್ತೆ ಅಂತ ನೀವು ಕಾಯ್ತಾ ಇದ್ರೆ, ಇದು ಮುಗ್ದು ಹೋಗಾಯಿತು, ಆಗಲೇ ತುಂಬ ದಿನ ಆಯಿತು. ಸೊ ಈಗ ಹೊಸ ರಿಲೇಷನ್ಶಿಪ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಆರೋಗ್ಯ ಕೂಡ ಅಭಿವೃದ್ಧಿಯಾಗಿ ಹೊಸ ರೀತಿಲಿ ಒಂದು ಎನರ್ಜಿ ನಿಮ್ಮಲ್ಲಿ ಫಾರ್ಮ್ ಆಗುತ್ತೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಕೆಲವು ಡಾಕ್ಯುಮೆಂಟು ಅಥವಾ ಬೇರೆ ಏನಾದರೂ ರಿನ್ಯೂವಲ್ ಮಾಡಿಸಿಲ್ಲ ಅಂದರೆ ರಿನ್ಯೂವಲ್ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ರಿನ್ಯೂವಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಪಾಪು ಕೂಡ ಬರ್ತಾ ಇದೆ, ಪ್ರೆಗ್ನೆನ್ಸಿ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಎಸ್, ಒಂದು ಗ್ರೋತನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಎಸ್, ಡೆಸ್ಟಿನಿ. ಯಾಕೆ ಈ ಸೈಲೆನ್ಸ್ ಇಲ್ಲಿ ಕೇಳ್ತಾ ಇದೆ ಅಂದರೆ, ಸಾಕಷ್ಟು ಸೀಕ್ರೆಟ್ ಇದೆ. ಅದೃಷ್ಟ ಗೊತ್ತಿಲ್ಲ ಏನಾಗುತ್ತೆ, ಎಲ್ಲೋಗುತ್ತೆ, ಯಾವ ಚಾನ್ಸ್ ತೊಗೊಳ್ಳೋದು, ಯಾವ ಚಾನ್ಸ್ ತೊಗೊಳ್ದಿರ ಇರೋದು, ಏನು ಸಾಕ್ಷಿ, ವಿಚಿತ್ರ ಏನು, ಅದೃಷ್ಟ ಇದೆಯಾ ಇದರಲ್ಲಿ, ಇದು ನಮಗೆ ಸಿಗುತ್ತಾ, ಈ ಹೃದಯ ಮತ್ತೊಮ್ಮೆ ಮಿಡಿಯುತ್ತಾ ಅನ್ನುವಂಥ ಪ್ರಶ್ನೆಗೆ ಖಂಡಿತವಾಗ್ಲೂ ಮಿಡಿಯುತ್ತೆ. ಈ ಹೃದಯ ಮಿಡಿಯುತ್ತೆ, ಹೃದಯ ಮಿಡಿಯಿತು, ಮತ್ತೊಮ್ಮೆ ಹೃದಯ ಖಂಡಿತವಾಗ್ಲೂ ಮಿಡಿಯುತ್ತೆ. ಸೊ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲಕ್ಕಿಂತ ಹೆಚ್ಚಿನದು ದೇವರ ನಿರ್ಧಾರ ಇದೆ. ಆ ದೇವರ ನಿರ್ಧಾರ ನಿಮ್ಮ ನಂಬಿಕೆನ, ಭರವಸೆನ ನಿಮಗೆ ಉಳಿಸ್ಕೊಡ್ಬೇಕು ಅನ್ನುವಂಥದ್ದಿದೆ. ಖಂಡಿತ ಉಳಿಸ್ಕೊಡುತ್ತೆ, ಪ್ರಯತ್ನ ಪಡಿ. ಇದು ನಿಮಗೆ ಅಂತಲೇ ಬಂದಿರೋ ಅಂಥದ್ದು, ಯಾವುದೇ ಕಾರಣಕ್ಕೂ ಕೈ ತಪ್ಪಿಸ್ಕೊಂಬಿಡಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಆಗುತ್ತೆ. ಸೊ ಕಾಣದ ಕೈಗಳು ಎಷ್ಟೇ ಅಟ್ಟಹಾಸ ಮೆಳೆದ್ರೂ ಕಾಯುವ ಕೈ ನಿಮಗೋಸ್ಕರ ಕಾಯ್ತಾ ಇದೆ. ಆ ಕೈಯನ್ನು, ಆ ಅಭಯ ಹಸ್ತನ ನಿಮ್ಮ ತಲೆ ಮೇಲಿಂದ ತೆಗಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ಹೇಳ್ಬೋದಷ್ಟೇ, ಯಾರೂ ನಿಮ್ಮ ಮೇಲಿರುವಂಥ ಆಶೀರ್ವಾದನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಎಸ್, ಒಂದು ಬದಲಾವಣೆ ಬರ್ತಿದೆ. ಆದರೆ ಎಲ್ಲೋ ಒಂದು ಕಡೆ ಒಂದು ಎಚ್ಚರಿಕೆ ಕೂಡ ಇದೆ, ಅವೇರ್ನೆಸ್ ಇರಲಿ ಅನ್ನುವಂಥದ್ದು ಇದೆ. ಈ ಎಚ್ಚರಿಕೆ ತುಂಬ ಮುಖ್ಯ. ಆ ಎಚ್ಚರಿಕೆಯ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ಟಿದ್ದೆ ಆದರೆ ಒಳ್ಳೆಯದಾಗತ್ತೆ. ನಿಮ್ಮೊಳಗಿನ ಆ ಕರೆನ ನಿರಾಕರಿಸಬೇಡಿ ಅನ್ನುವಂಥದ್ದು ಇದೆ. ಶಿವನ ಡಮರುಗನಾದ ಏನು ರೆಪ್ರೆಸೆಂಟ್ ಮಾಡ್ತಿದೆ ಇಲ್ಲಿ. ಜೊತೆಗೆ ಧ್ಯಾನ ಮಾಡಿ. ಧ್ಯಾನ ತುಂಬ ಇಂಪಾರ್ಟೆಂಟ್, ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್. ಒಂದು ಡೇಂಜರ್ ಇದೆ, ಅದು ನಿಮ್ಮ ಒಳಗಿನ ಡೇಂಜರ್. ಬೇರೆಯವ್ರ ಹೊರಗಿನವ್ರು ಯಾರೂ ಸಮಸ್ಯೆ ಮಾಡ್ತಿಲ್ಲ, ನಿಮ್ಮೊಳಗೆ ಆ ಸಮಸ್ಯೆ ಇದೆ. ಸೊ ಅದೇ ಡೇಂಜರ್ ಮಾಡ್ತಿದೆ ನಿಮ್ಮ ಗ್ರೋತಿಗೆ, ನಿಮ್ಮ ಇನ್ಫ್ಲೂಯೆನ್ಸಿಗೆ, ನಿಮ್ಮ ಬ್ಯಾಲೆನ್ಸಿಗೆ, ನಿಮ್ಮ ಕಾನ್ಷಿಯಸ್ಗೆ, ನಿಮ್ಮ ಸಬ್ಕಾನ್ಷಿಯಸ್ಗೆ, ನಿಮ್ಮ ಅವೇಕನಿಂಗಿಗೆ ಇದೇ ಸಮಸ್ಯೆ ಮಾಡ್ತಾ ಇರೋದು. ಇದನ್ನು ಒಂಚೂರು ಕ್ಲಾರಿಟಿಗೆ ತೊಗೊಂಬಂದಿದ್ದೆ ಆದರೆ ಸೊ ಖಂಡಿತವಾಗ್ಲೂ ಅದರಿಂದ ಹೆಚ್ಚಿನ ಅನುಕೂಲನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಮನೆ ಬಗ್ಗೆ ಯೋಚನೆ ಮಾಡಬೇಡಿ, ಮನೆ ತುಂಬ ಚೆನ್ನಾಗಿ ಇರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಹೊಸ ಮನೆಗೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇರೋರಿಗೆ ಖಂಡಿತ ಹೋಗಬಹುದು ಅನ್ನುವಂಥದ್ದು ಇದೆ. ಮನೆಗೆ ಹೊಸ ವ್ಯಕ್ತಿ ಬರುವಂಥ ಸಾಧ್ಯತೆ ಇದೆ. ಮನೆ ಯಾರಿಗೂ ಬೆಲೆ ಇಲ್ಲ, ಮನೆಯಲ್ಲಿ ಇಷ್ಟ ಬಂದಂಗೆ ಆಡ್ತಿದ್ದಾರೆ ಅಂದರೆ ಅವರೆಲ್ಲ ಸರಿ ಹೋಗ್ತಾರೆ. ಮನೆ ಒಂದು ಬೃಂದಾವನ, ನಂದನವನ ಅಂತ ಹೇಳ್ತಾರಲ್ಲ, ಮನೆಯೇ ಮಂತ್ರಾಲಯ ಅಂತ. ಸೊ ಹಾಗೆ ನಿಮ್ಮ ಮನೆ ಮತ್ತೊಮ್ಮೆ ಒಳ್ಳೆಯ ರೀತಿಯಲ್ಲಿ ಆಗುತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಪೂರ್ವಜರು ಕೊಟ್ಟಿರುವಂಥ ಮನೆ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಸೊ ನೋಡೋಣ ಅದೃಷ್ಟ ಯಾರ್ಯಾರಿಗೆ ಎಲ್ಲೆಲ್ಲ ಆಟ ಆಡಿಸುತ್ತೆ ಅಂತ. ಸೊ ನಿಮ್ಮದಲ್ಲದ ವಸ್ತುಗಳಿಗೆ ಯಾವತ್ತೂ ಕೈ ಹಾಕಬೇಡಿ ಅನ್ನುವಂಥದ್ದು ಇದೆ. ಪ್ರಾಪರ್ಟಿ ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳು ಇದೆ. ಓಕೆ, ಸೊ ಒಳ್ಳೆಯದಾಗಲಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹೇಗಿತ್ತು ಹೊಸ ರೀಡಿಂಗ್ ತಿಳಿಸ್ಕೊಡಿ. ಈಗ ಸ್ವಲ್ಪ ಚಾನ್ಸ್ ನೋಡೋಣ. ಓಕೆ, ನಗ್ನಗ್ತಾ ಇರಿ. ನಗ್ನಗ್ತಾ ಇದ್ದರೆ ನಗುತ್ತಿರುವಾಗ ಬದುಕಲಿ ಹುಮ್ಮಸ್ಸು ಅಲ್ವಾ? ಖಂಡಿತವಾಗ್ಲೂ ನಗ್ನಗ್ತಾ ಇರಿ. ಯಾರಿಗೂ ಟೋಪಿ ಹಾಕೋಕ್ಕೆ ಅವಕಾಶ ಕೊಡಬೇಡಿ. ನಿಮ್ಮ ಟೋಪಿನ ನೀವೇ ಹಾಕ್ಕೊಂಡಿರಿ. ಕಾಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಅನ್ನಪೂರ್ಣೇಶ್ವರಿ ಎಲ್ಲ ಅಣ್ಣಮ್ಮ ತಾಯಿ ಇಲ್ಲಿ ವಿರಾಜಮಾನವಾಗಿ ನಿಂತಿದ್ದಾಳೆ. ಎಚ್ಚರಿಕೆ, ಇದು ಸಂಸ್ಥಾನ ಅಂತ ಅಣ್ಣಮ್ಮ ತಾಯಿ ಹೇಳ್ತಿದ್ದಾರೆ. ಬೆಂಗಳೂರು ನಗರ ದೇವತೆ ಆದಂಥ ಅಣ್ಣಮ್ಮ ನಿಮ್ಮೆಲ್ಲರಿಗೂ ಜೀವನದಲ್ಲಿ ನಗು ತರ್ತೀನಿ ಅನ್ನುವಂಥ ಭರವಸೆಯನ್ನು ಕೊಡ್ತಿದ್ದಾಳೆ.
ಅಣ್ಣಮ್ಮ ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ, ಎಚ್ಚರಿಕೆ ಮಾತಿನ ಮೇಲೆ ನಿಗಾ ಇರಲಿ ಅನ್ನೋ ಅಂಥದ್ದು ಇದೆ. ವೆಡ್ಡಿಂಗ್ ರಿಂಗ್ ಬರೋದ್ರಲ್ಲಿ ಇದೆ, ಎಂಗೇಜ್ಮೆಂಟ್ ಆಗೋದ್ರಲ್ಲಿ ಇದೆ. ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಜೊತೆ ಇರುತ್ತೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ದುಷ್ಟರ ಕಣ್ಣು ನಿಮ್ಮ ಮೇಲಿದೆ. ಸೊ ಹಾಗಾಗಿ ದುಷ್ಟರಿಗೆ ಶಿಕ್ಷೆ ಕೊಡಲಿಕ್ಕೆ ಅಮ್ಮ ನಿರ್ಧಾರ ಮಾಡಿದ್ದಾಳೆ. ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ. ಗಣೇಶ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಸೊ ಗಣೇಶ ಗುರುವಿನ ರೂಪದಲ್ಲಿ ನಿಮಗೆ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಪಾಪು ಬರ್ತಾ ಇದೆ, ರಿಲೇಷನ್ಶಿಪ್ ಗ್ರೋತ್ ಆಗ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಪ್ರೊಟೆಕ್ಷನ್ನು ಕೂಡ ಸೇಮ್ ಟೈಮಲ್ಲಿ ಇದೆ. 2 ವೈಸ್ ಪರ್ಸನ್ಸ್ ಮ್ಯಾರೇಜ್ ಆಗ್ತಾರೆ, ಏಜ್ ಡಿಫ್ರೆನ್ಸ್ ಇರೋ ಅಂಥವ್ರು ಮ್ಯಾರೇಜ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ನೀವೊಂದು ಸ್ಟಾರ್ ಸೀಡ್ ಇರಬಹುದು, ಖಂಡಿತ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ. ಸೊ ಅವಳಿ ಜೋಳಿ ಮಗು ಆಗ್ತಾ ಇದೆ, ಕಂಗ್ರ್ಯಾಚುಲೇಷನ್. ನಿಮ್ಮ ಆಸೆ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಲೆಟರ್ಸ್ ನೋಡುವ. ಸೊ HAC, ಯಾರೋ ನಿಮ್ಮನ್ನು ಹ್ಯಾಕ್ ಮಾಡ್ತಿದ್ದಾರೆ, ಹುಷಾರಾಗಿರಿ. ಹ್ಯಾಕ್ ಮಾಡ್ತಿದ್ದಾರೆ. ಸೊ ಯಾರನ್ನೋ ಹ್ಯಾಕ್ ಮಾಡ್ತಿದ್ದಾರೆ, P ಲೆಟರ್ ಅವ್ರನ್ನ ಹ್ಯಾಕ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಆನ್ ಮಂಡೇ ಸಮಥಿಂಗ್ ಏನೋ ಆಗೋದ್ರಲ್ಲಿ ಇದೆ. 1 ಡೇ, ಅಂಡೇ, ಮಂಡೇ, ಸಂಡೇ, DXXX. ಸೊ ಏನೋ ಒಂದು ರಾಂಗ್ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರಾಗಿರಬಹುದು, ಅವ್ರನ್ನ ನಿಮ್ಮ ಜೀವನದಿಂದ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ವಿಂಟರಲ್ಲಿ ರೈಟ್ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ರಿನ್ಯೂವಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ರೀ ಅಂತಿದ್ದವರು ಇಲ್ಲ ಅನ್ನಿಸ್ಕೊತಾರೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ಏನೋ ಸಮಥಿಂಗ್ ಇಲ್ಲಿ ಟ್ರಿಕ್ಕಿ ಇದೆ. ಏನೋ ಒಂದು ಫಿಕ್ಸ್ ಮಾಡಿ ಅನ್ನುವಂಥದ್ದು ಇದೆ. ಫಿಕ್ಸ್ ಇಟ್ ಅಂತ ಇದೆ. ಒಂದು ಡೇಂಜರ್ ಇದೆ, ಒಂದು ರಾಂಗ್ ಇದೆ, ಒಂದು ಎಂಡ್ ಇದೆ, ಒಂದು ಹ್ಯಾಕ್ ಇದೆ. ಓಕೆ, ಹುಷಾರಾಗಿರಿ. ಯಾರೋ ನಿಮ್ಮನ್ನು ಕಿಕ್ ಕೂಡ ಮಾಡಬಹುದು ಅನ್ನುವಂಥದ್ದು ಇದೆ. ಸೊ HACKONDXXITWRNREE ಕಡೆಯಿಂದ ನಿಮಗೆ ಏನಾದರೂ ಪ್ರಪೋಸಲ್ ಬರಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಈಗ ಸ್ವಲ್ಪ ಏಂಜಲ್ ನಂಬರ್ ನೋಡುವ. ಓಕೆ, ಡಬಲ್ ಒನ್ ಒಂದು ಅಲರ್ಟ್ ಆಗಿ ಇರಿ ಅಂತ ಹೇಳ್ತಾ ಇದೆ. ಜೊತೆಗೆ 322 ಅಲೈನ್ಮೆಂಟ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ 999 ಬ್ಲೆಸ್ಸಿಂಗ್ಸ್ ಇದೆ, ನಿಮ್ಮ ಜೊತೆ ಯಾವಾಗಲೂ ಬ್ಲೆಸ್ಸಿಂಗ್ಸ್ ಇರುತ್ತೆ ಅನ್ನುವಂಥದ್ದು ಇದೆ. ಸಾರಿ, 999 ಅಲ್ಲ, 9999. ಇನ್ನು ಕೆಲವರಿಗೆ 1111 ಮ್ಯಾನಿಫೆಸ್ಟೇಷನ್ನ ಹೇಳ್ತಾ ಇದೆ. ಸೊ 444 ಪ್ರೊಟೆಕ್ಷನ್ ಕೂಡ ಇದೆ ಅಂತ ಹೇಳ್ತಾ ಇದೆ. ಸೊ ಪ್ರೊಟೆಕ್ಷನ್ ಕೂಡ ಇದೆ. 1 ಮೋರ್ ಕಾರ್ಡ್ ನೋಡುವ. ಓಕೆ, 3 ಮೋರ್ ಕಾರ್ಡ್ಸ್ ಬಂದಿದೆ. ಸೊ ನಿಮ್ಮ ಪವರನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. 7777. ಸೊ ಎನ್ಲೈಟ್ಮೆಂಟ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಚಕ್ರ ಮ್ಯಾನೇಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪಾಸ್ಟ್ ಲೈಫ್ ಕರ್ಮ ಕಳೀತಾ ಇದೆ ಅನ್ನುವಂಥದ್ದು ಇದೆ. ಎ ಸಿಲಿ ಇಷ್ಟೊಂದು ಕೂತ್ಕೊಬೇಡಿ, ಆರೋಗ್ಯ ಹಾಳಾಗುತ್ತೆ ಅನ್ನುವಂಥದ್ದು ಇದೆ. ಯಾರು ತುಂಬ ಎ ಸಿಲಿ ಚಳಿ ಆಗ್ತಾ ಇದ್ರೂ ನೋಡಿಕೊಂಡು ನನ್ನ ರೀಡಿಂಗ್ ನೋಡ್ತಾ ಇದ್ದಾರೆ ಪಾಪ. ಸೊ ಒಳ್ಳೆಯದಾಗಲಿ ನಿಮಗೆ. ಒಂದು ಪ್ರಮುಖವಾದ ನಿರ್ಧಾರನ ತೊಗೊಬೇಕು, ಅದ್ರ ಕಡೆ ಗಮನನ ಕೊಡಿ. 4 ಸಿಕ್ಸಸ್ ಇದೆ. ಸೊ ಮುಂದಿನ 6ನೇ ತಾರೀಕೊಳಗೆ ಬೇಗ ನಿರ್ಧಾರನ ತಗೊಳ್ಳಿ. ಈ ನೆಗೆಟಿವಿಟಿ ಬಗ್ಗೆ ಒಂದು ಡಿಸಿಷನ್ನಿಗೆ ಬನ್ನಿ ಅನ್ನುವಂಥದ್ದು ಇದೆ. ಹೊಸ ರೀತಿಯ ರೀಡಿಂಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಮ್ಯಾರೇಜ್ ಆಗುತ್ತೆ, ಮ್ಯಾರೇಜ್ ಬರ್ತಿದೆ, ಮ್ಯಾರೇಜ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಟೇಕ್ ಕೇರ್. ನಮಸ್ತೆ. 2ನೇದು ತ್ರಿಪುರ ಸುಂದರಿ ದೇವಿನ ಯಾರು ಆಯ್ಕೆ ಮಾಡಿಕೊಂಡಿದ್ದೀರಾ?
ಸೊ ತುಂಬ ಬ್ಲೆಸ್ಸಿಂಗ್ಸ್ ಇದೆ, ಹ್ಯಾಪಿ ಮ್ಯಾರೇಜ್ ಲೈಫ್ ಬರೋದ್ರಲ್ಲಿ ಇದೆ, ಹ್ಯಾಪಿ ರಿಲೇಷನ್ಶಿಪ್ ಬರೋದ್ರಲ್ಲಿ ಇದೆ. ಸೊ ನೀವು ತುಂಬ ಸ್ಪೆಷಲ್ ಅಂತ ನಿಮಗೆ ಬರುವಂಥ ಪಾರ್ಟ್ನರ್ ಯೋಚನೆ ಮಾಡ್ತಿದ್ದಾರೆ, ಇವ್ರನ್ನ ನಾನು ಮೀಟ್ ಮಾಡ್ತೀನ ಅನ್ನುವಂಥದ್ದು ಇದೆ. ಯಾರಿಗೋ ಹೆಣ್ಮಗು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಮುಂದಿನ ದಿನಗಳಲ್ಲಿ ಒಬ್ಬ ಮೇಲ್ ಪರ್ಸನಿಗೆ ಹೆಣ್ಮಗು ಆಯಿತು ಅಂತ ಸುದ್ದಿ ಕೂಡ ಕೇಳುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಸೊ ಈಗ ವಿಶೇಷವಾದಂಥ ಒಂದು ರೀಡಿಂಗ್ ನೋಡೋಣ. ಓಕೆ, ಸೊ ಬನ್ನಿ ಶುರು ಮಾಡೋಣ. ಸೊ ಮೊದಲನೇದಾಗಿ ನಿಮಗೆ ಈ ವಾರ ತುಂಬ ಗಿಫ್ಟ್ ಬರೋದ್ರಲ್ಲಿ ಇದೆ. ಎರಡರ ಮಧ್ಯೆ ಯಾವ ನಿರ್ಧಾರ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಅದು ಯಾವುದು ನಿರ್ಧಾರ ತೊಗೊಳಕ್ಕಾಗ್ದಿರ ಒದ್ದಾಡ್ತಾ ಇರಬಹುದು. ಸೊ ಚಾರಿಟಿ ಕಡೆಯಿಂದ ಕೂಡ ನಿಮಗೆ ದುಡ್ಡು ಬರಬಹುದು, ಪಾರ್ಟ್ನರ್ಶಿಪ್ ಬರಬಹುದು, ಒಂದು ಒಳ್ಳೆ ಸರ್ವಿಸ್ ಕೊಟ್ರಿ ಅಂತ ಯಾರು ನಿಮಗೆ ಎಕ್ಸ್ಟ್ರಾ ದುಡ್ಡು ಕೊಡಬಹುದು. ಸೊ ತುಂಬ ಚೆನ್ನಾಗಿ ಹೇಳಿದ್ರಿ ಅಥವಾ ತುಂಬ ಚೆನ್ನಾಗಿ ನೀವು ಗೊತ್ತಿಲ್ಲ, ಒಂದು ರೀತಿ ಅವರಿಗೆ ಸಹಾಯ ಮಾಡಿದ್ದಕ್ಕೆ ನಿಮ್ಮಿಂದ ಸಹಾಯ ಆಯಿತು, ಹಾಗಾಗಿ ಅವರು ನಿಮಗೆ ಒಂದು ಕೃತಜ್ಞತಾಪೂರ್ವಕವಾಗಿ ದುಡ್ಡನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ಒಂದಷ್ಟು ಒಳ್ಳೆಯ ಸೊ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನುವಂಥ ನಿರ್ಧಾರ ನೀವು ತೊಗೊಳಕ್ಕಾಗ್ತಾ ಇಲ್ಲ ಅಂದರೆ ಸರಿಯಾದ ರೀತಿಯಲ್ಲಿ ಮೆಡಿಟೇಷನ್ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಕಾಲಾಯ ತಸ್ಮೈ ನಮಃ. ಕೆಲವು ಕಾಲಗಳು ತನ್ನದೇ ಆದ ರೀತಿಯಲ್ಲಿ ಉತ್ತರನ ಕೊಡುತ್ತೆ, ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮಗೆ ತುಂಬ ದುಡ್ಡು ಬರೋದು, ಗಿಫ್ಟ್ ಬರೋದು, ಸಾಕಷ್ಟು ಅನುಕೂಲಗಳು ಆಗೋದನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಕೆಲವ್ರಿಗೆ ಏನಾದರೂ ಪ್ರಮೋಷನ್ ಕಾಯ್ತಾ ಇದ್ದರೆ ಅದು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಎಸ್, ಕೆಲವ್ರಿಗೆ ಅವಶ್ಯಕತೆ ಮೀರಿದನ್ನ ಜೀವನದಲ್ಲಿ ಸಾರಿ ಸೊ ಹೊಸ ಮನೆ ಬರುವಂಥ ಸಾಧ್ಯತೆ ಇದೆ. ಪೂರ್ವಜರ ಆಸ್ತಿ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಎಲ್ಲೋ ಹೆರಿಟೇಜ್ ಹೋಮ್ ಏನೋ, ಹೆರಿಟೇಜ್ ಸಿಟಿ ಆ ಥರದ್ದೇನೋ ಅಲ್ಲಿ ನೀವು ಜಾಗ ತಗೊಳ್ಳುವಂಥ, ಮನೆ ಕಟ್ಟುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದಷ್ಟು ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನ ಕೊಡೋದನ್ನ ಮರ್ತು ಬಿಡ್ತೀರೇನೋ ಅಂತ ಅನಿಸುತ್ತೆ. ಸೊ ಆ ಥರ ಮಾಡಬೇಡಿ, ಫ್ಯಾಮಿಲಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಮನೆಯ ವಿಚಾರಕ್ಕೆ, ಮಾರಾಟದ ವಿಚಾರಕ್ಕೆ, ರಿಯಲ್ ಎಸ್ಟೇಟ್ ವಿಚಾರಕ್ಕೆ ನಿಮ್ದು ಏನಾದರೂ ಪ್ರಶ್ನೆ ಇದ್ದರೆ ಖಂಡಿತವಾಗ್ಲೂ ಅದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ, ಮನೆ ಮಾರಾಟ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸಾರಿ. ಸೊ ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಒಂದು ಹೊಸ ಜೀವನ ನಿಮ್ಮದು ಶುರು ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದು ಹೊಸ ರೀತಿಯ ಕಾಯಿಲೆ ಮನುಷ್ಯರನ್ನ ಆವರಿಸ್ಕೊಳ್ಳುತ್ತೆ ಅಥವಾ ಒಂದು ಹೊಸ ರೀತಿಯ ಕಾಯಿಲೆ ಬರುತ್ತೆ ಅನ್ನುವಂಥದ್ದು ಇದೆ. ಅನಾರೋಗ್ಯ. ಈಗ ಡೆಂಗ್ಯೂ, ಚಿಕನ್ಗುನ್ಯಾ ಎಲ್ಲ ಹಳೇದಾಯಿತು, ಹೊಸದೇನೋ ಕಾಯಿಲೆ ಮುಂದಿನ ದಿನಗಳಲ್ಲಿ ಬರುತ್ತೆ. ಇದು ವೀಕಿಗೆ ಸಂಬಂಧಪಟ್ಟಂಗಲ್ಲ, ಮುಂದಿನ ದಿನಗಳಿಗೆ ಸಂಬಂಧಪಟ್ಟಂಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಔಷಧಿಗಳನ್ನ ತಗೊಳ್ಳಿ, ಒಂದಷ್ಟು ಪಿತೃದೋಷನ ನಿವಾರಣೆ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನೋ ಒಂದಷ್ಟು ಮಾರಣಾಂತಿಕ ಹಲ್ಲೆ ಅಥವಾ ಮಾರಣಾಂತಿಕ ಕಾಯಿಲೆ ಇದ್ದರೆ ಅದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಒಂದು ಬದಲಾವಣೆನ ಹೇಗೆ ತರಬೇಕು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೆ ಆದರೆ ಆ ಬದಲಾವಣೆ ನಿಮ್ಮ ವಿಲ್ ಪವರ್ ಮುಖಾಂತರ ನಿಮ್ಮ ಜೀವನಕ್ಕೆ ಒಂದು ಸೂರ್ಯೋದಯದ ಹಾಗೆ, ಸೂರ್ಯನ ಶಕ್ತಿಯಾಗಿ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹೆಚ್ಚು ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದ್ರ ಜೊತೆಗೆ, ನಿಮ್ಮ ಡ್ರೀಮ್ ಕಮ್ ಟ್ರೂ ಮಾಡ್ಕೊಳ್ಳೋದ್ರ ಜೊತೆಗೆ, ನಿಮ್ಮ ಟ್ರೀ ಆಫ್ ಲೈಫ್, ನಿಮ್ಮ ಜೀವನದಲ್ಲಿ ನಿಮ್ಮ ಪೂರ್ವಜರು, ನಿಮ್ಮ ಫ್ಯಾಮಿಲಿಗೆ ಅಂಟಿದ ಒಂದು ಕಾಯಿಲೆ ಇರ್ಬೋದು ಅಥವಾ ಫ್ಯಾಮಿಲಿಗೆ ಅಂಟಿದಂಥ ಒಂದು ಮನೋರೋಗದ ಥರ ಏನೋ ಸಮಥಿಂಗ್ ಏನೋ ಒಂದಿದೆ, ಅದನ್ನು ಕಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಹೊಸ ರೀತಿಯ ವ್ಯಕ್ತಿತ್ವದೊಂದಿಗೆ, ಹೊಸ ಜೀವನದೊಂದಿಗೆ, ಹೊಸ ಚಿಗುರಿನೊಂದಿಗೆ ಜೀವನನ ಬದಲಾಯಿಸ್ಕೊಂಡು ಹೋಗ್ತೀರಾ. ಒಂದು ಮ್ಯಾಜಿಕಲ್ ರೀತಿ ನಿಮ್ಮ ಜೀವನ ಬದಲಾಗೋದ್ರಲ್ಲಿ ಇದೆ, ಯಾಕೆಂದರೆ ನಿಮಗೆ ಅಷ್ಟು ಮ್ಯಾಜಿಕಲ್ ಪವರ್ ಇದೆ ಅನ್ನುವಂಥದ್ದು ಇಲ್ಲಿ ಇದೆ.
ಸೊ ಭೂಮಿ ವಿಚಾರದಲ್ಲಿ ಅಥವಾ ಬೆಳೆಗಳ ವಿಚಾರದಲ್ಲಿ ಏನಾದರೂ ಯೋಚನೆ ಮಾಡ್ತಾ ಇದ್ರೆ, ಚಿಂತೆ ಮಾಡಬೇಡಿ. ನೀವೇನು ಹಾರ್ವೆಸ್ಟ್ ಮಾಡ್ತಾ ಇದ್ದೀರಾ ಅದರಿಂದ ಒಳ್ಳೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ನಿಧಾನ ಆಗತ್ತೆ, ಬಟ್ ಖಂಡಿತವಾಗ್ಲೂ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಈ ವರ್ಷದಲ್ಲಿ ಮೇ ಬಿ ನೀವು ಅಂದ್ಕೊಂಡಿರೋದು ಎಲ್ಲ ಆಗಬಹುದು. ಒಂದು ಎಂಡಿಂಗ್, ಒಂದು ನ್ಯೂ ಬಿಗಿನಿಂಗ್ ಬರುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಮತ್ತು ಹೊಸ ಥರ ವಿದ್ಯೆನ ಕಲಿತೀರಾ ಅನ್ನುವಂಥದ್ದು ಇದೆ. ಒಂಚೂರು ಏರುಪೇರನ್ನು ನೋಡ್ತೀರಾ. ಆ ಏರುಪೇರು ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವಿಟಿನ ತೊಗೊಂಬರುತ್ತೆ. ಹಾಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಲೈಫ್ ಸೈಕಲ್ ಒಂದು ರೀತಿ ಸರಿಯಾದ ಅರ್ಥನ ತಗೊಳ್ಬೇಕು ಅಂದರೆ ಸರಿಯಾದ ರೀತಿಲಿ ನಾವು ರೈಟ್ ಆ್ಯಕ್ಷನನ್ನು ತೊಗೊಬೇಕು. ರೈಟ್ ಆ್ಯಕ್ಷನ್ ತೊಗೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನ ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತೆ. ಸರಿಯಾದ ನಿರ್ಧಾರನ ನೀವು ತಗೊಳ್ಬೇಕು ಇವಾಗ ಅನ್ನೋದನ್ನು ಹೇಳ್ತಾ ಇದೆ. ಜೊತೆಗೆ ಒಂದು ಭಗವಂತನ ಆಶೀರ್ವಾದ ನಿಮ್ಮ ಜೊತೆ ಇದ್ದಾಗ, ಲಕ್ ಅನ್ನೋದು ನಿಮ್ಮ ಜೊತೆ ಇದ್ದಾಗ, ಸೊ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಆರೋಗ್ಯದ ವಿಚಾರವಾಗಿ ಒಂಚೂರು ಗಮನನ ಹರಿಸ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಗಮನನ ಹರಿಸಿ. ಪೆಟ್ರೋಲ್ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ಆಗುತ್ತೆ. ಪೆಟ್ರೋಲಿಗೆ ಸಂಬಂಧಪಟ್ಟಂಗೂ ಗೊತ್ತಿಲ್ಲ, ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಒಂದು ಚಾನ್ಸ್ ಮಿಸ್ ಆಗೋಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಗಮನನ ಕೊಡಿ. ಗೊತ್ತಿಲ್ಲದಿರುವಂಥ ವಿಚಾರಗಳು, ಗೊತ್ತಿಲ್ಲದಿರುವಂಥ ವ್ಯಕ್ತಿಗಳು, ಗೊತ್ತಿಲ್ಲದಿರುವಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ತಿಳ್ಕೊಂಡು ಮುಂದುವರೆದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಎಸ್, ಅಫ್ಕೋರ್ಸ್ ಅದೃಷ್ಟ ನಿಮ್ಮ ಜೊತೆ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಹಾಗಾಗಿ ಅದೃಷ್ಟ ನಿಮಗೆ ಹೆಚ್ಚಿನ ಡಿಲೇ ಮಾಡ್ತಾ ಇದೆ, ಟೆಸ್ಟ್ ಆಗ್ತಾ ಇದೆ, ಸಾಕಷ್ಟು ಚಾಲೆಂಜಸ್ ಇದೆ. ಹೇಗೆ ಇದರಿಂದ ಹೊರಗೆ ಬರಬೇಕು, ನನ್ನ ಜೀವನದಲ್ಲಿ ಹೇಗೆ ಬದಲಾವಣೆನ ತೊಗೊಂಬರಬೇಕು, ನನ್ನ ಜೀವನದಲ್ಲಿ ಇರುವಂಥ ಈ ಪಂಜರದಿಂದ ನಾನು ಹೇಗೆ ಹೊರಗೆ ಬರಬೇಕು ಅನ್ನುವಂಥದ್ದು. ಸೊ ಮೊಟ್ಟೆ ಒಡೆದು ಕೋಳಿ ಆಗುವಂಥದ್ದು, ಅಥವಾ ಒಂದು ಇನ್ನು ಗರ್ಭಾವಸ್ಥೆಯಲ್ಲಿ ಅಥವಾ ಇನ್ನೂ ಒಂದು ಎಗ್ ಮೊಟ್ಟೆ ಥರ ಇರುವಂಥದ್ದು, ಅದನ್ನು ಸೀಳಿ ಪ್ರತಿಯೊಂದು ವ್ಯಕ್ತಿ ಅಥವಾ ಗೊತ್ತಿಲ್ಲ, ವ್ಯಕ್ತಿ ಅಂತ ಹೇಳೋದಕ್ಕಿಂತ ಪ್ರಾಣಿ ಪಕ್ಷಿಗಳು ಏನು ಮಾಡ್ತವೆ, ಆ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆನ ನೀವೇ ತೊಗೊಂಬರಬೇಕು. ಬೇರೆ ಯಾರೋ ಬರ್ತಾರೆ, ಬೇರೆ ಯಾರೋ ಬದಲಾವಣೆ ಮಾಡ್ತಾರೆ ಅಂತ ಕಾಯ್ತಾ ಇದ್ದರೆ ಸದ್ಯಕ್ಕೆ ಯಾರೂ ಬರೋವಂಥವ್ರು, ಬದಲಾವಣೆ ತರೋವಂಥವ್ರು ಇಲ್ಲ. ನಿಮ್ಮನ್ನು ನೀವೇ ಬದಲಾಯಿಸ್ಕೊಳ್ಬೇಕು ಅಂತ ಹೇಳ್ತಾ ಇದೆ. ಇಲ್ಲಿ ನೇಚರ್ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮಗೆ ಒಂದಷ್ಟು ಫೋರ್ಸ್ಫುಲಿ ನೇಚರ್ ಹೇಳ್ತಾ ಇದೆ, ಬದಲಾಗು, ಚೇಂಜ್ ತೊಗೊಂಬ ನಿನ್ನ ಲೈಫಿಗೆ ಅನ್ನೋ ಅಂಥದ್ದನ್ನು. ಎಲ್ಲೋ ಒಂದು ಕಡೆ ದುಡ್ಡಿನ ವಿಚಾರದಲ್ಲೇ ಸಮಸ್ಯೆನ ಎದುರಿಸಿ ಸಾಕಾಗಿದೆ, ನನಗೆ ದುಡ್ಡು ಬರ್ತಾ ಇಲ್ಲ, ನಾನು ಅಂದ್ಕೊಳ್ಳೋ ಹಾಗೆ ಲಕ್ ನನ್ನ ಜೊತೆ ಇಲ್ಲ, ದುಡ್ಡು ಆರೋಗ್ಯ ಯಾವುದು ನನಗೆ ಸಿಗೋದಿಲ್ಲ. ಸೊ ಕೊಡಬೇಕಾದವರು ದುಡ್ಡು ಕೊಟ್ಟಿಲ್ಲ, ಅಥವಾ ನನಗೆ ಬರಬೇಕಾಗಿರೋದು ಬರ್ತಾ ಇಲ್ಲ, ನನ್ನ ಜೀವನದಲ್ಲಿ ದುಡ್ಡನ್ನು ನಾನು ನೋಡೋದೇ ಇಲ್ಲ, ದುರಾದೃಷ್ಟವಂತ ಅಥವಾ ದುರಾದೃಷ್ಟವಂತಳು ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಆ ಥರ ಏನೂ ಇಲ್ಲ. ಯಾವುದೇ ರೀತಿಯ ದುರಾದೃಷ್ಟ ನಿಮ್ಮನ್ನು ಕಾಡ್ತಾ ಇಲ್ಲ. ಸಾಕಷ್ಟು ಅದೃಷ್ಟವಂತರೇ ಇದ್ದೀರಾ, ನಿಮಗೆ ಸಾಕಷ್ಟು ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಒಂದಷ್ಟು ಬದಲಾವಣೆಗೆ ನಮ್ಮನ್ನು ನಾವು ಒಳಪಡಿಸ್ಕೊಂಡಾಗ, ಅಥವಾ ನಮ್ಮ ಜೀವನ ಒಂದು ಬದಲಾವಣೆಯ ಹಂತದಲ್ಲಿ ಇದ್ದಾಗ ಒಂಚೂರು ಸ್ಲೋ ಡೌನ್ ಆಗುತ್ತೆ. ಅದು ಫೈನಾನ್ಷಿಯಲ್ ವಿಚಾರವಾಗಿ ಆಗಿರಲಿ ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ಆಗಿರಲಿ, ಅದು ಬದಲಾವಣೆ ಜಗದ ನಿಯಮ, ಹಾಗಾಗಿ ಬದಲಾಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಚೇಂಜಸ್ ಮಾಡ್ಕೊಳ್ಬೇಕು ಅಂದರೆ ಯಾವ ರೀತಿಯ ಚೇಂಜಸ್ ಮಾಡ್ಕೊಳ್ಬೇಕು, ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು, ಯಾವ ರೀತಿ ಲೈಫಲ್ಲಿ ಗ್ರೋತನ್ನ ನಾನು ನೋಡ್ಕೊಬೇಕು, ಸಬ್ಕಾನ್ಷಿಯಸ್ಲಿ ಕಾನ್ಷಿಯಸ್ಲಿ ಯಾವ ರೀತಿ ನನ್ನನ್ನು ನಾನು ಬದಲಾಯಿಸ್ಕೊಂಡ್ರೆ, ಯಾವ ಕ್ಲಾರಿಟಿನ ತೊಗೊಂಡ್ರೆ ನನ್ನ ಜೀವನನ ಸರಿಯಾಗಿ ಕರ್ಕೊಂಡು ಹೋಗ್ಬೋದು ಅನ್ನೋದನ್ನು ನೀವು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾರು ತುಂಬ ದೊಡ್ಡ ಚಪ್ಪಾಳೆಯನ್ನು ತಟ್ತಾ ಇದ್ದಾರೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಸಾಕಷ್ಟು ಒಳ್ಳೆ ಪಾರ್ಟ್ನರ್ಶಿಪ್ ನಿಮ್ಮ ಜೀವನಕ್ಕೆ ಬರ್ತಾರೆ, ರಿಲೇಷನ್ಶಿಪ್ ಗ್ರೋತ್ ಆಗುವಂಥ ಸಾಧ್ಯತೆ ಇದೆ. ಸಾಕಷ್ಟು ಪ್ರೋಗ್ರೆಸ್ಸನ್ನು ವಿದ್ಯಾರ್ಥಿಗಳು ನೋಡ್ತೀರಾ. ಈಗ ಸ್ಟಕ್ ಆಗಿದ್ದಂಥ ನಿಮ್ಮ ಲವ್ ಲೈಫ್ ಎನರ್ಜಿ, ಒಂದು ಕಾರ್ಮಿಕ್ ಲೈಫ್ ಎನರ್ಜಿ ರಿಮೂವ್ ಆಗುವಂಥದ್ದು, ಒಂದು ಒಳ್ಳೆ ಪಾರ್ಟ್ನರ್, ತುಂಬ ಒಳ್ಳೆ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ದೇವ್ರ ನಿರ್ಧಾರ ಮಾಡಿದ್ದಾರೆ, ಅಥವಾ ದೇವರಲ್ಲಿ ನೀವು ಮಾಡಿದಂಥ ಪ್ರಾರ್ಥನೆ ಭಗವಂತನವ್ರಿಗೂ ತಲುಪಿ ತಥಾಸ್ತು ಹೊಂದಿದ್ದಾರೆ. ಹಾಗಾಗಿ ಒಬ್ಬ ಪ್ರಾಮಾಣಿಕ ಪಾರ್ಟ್ನರ್, ಪ್ರಾಮಾಣಿಕ ಫ್ರೆಂಡ್ಸ್, ಒಬ್ಬ ಪ್ರಾಮಾಣಿಕ ವ್ಯಕ್ತಿ ನನ್ನ ಜೀವನದಲ್ಲಿ ಇರಬೇಕು ಅಂತ ನೀವೇನು ಅಂದ್ಕೊಂಡಿದ್ರಿ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಕೆಲವರು ಅಶ್ವನ ಹಾರ್ಸ್
ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ, ಪಾರ್ಟ್ನರ್ಶಿಪ್ಪಲ್ಲಿ ಲವ್ ಕೂಡ ಚೆನ್ನಾಗಿ ಹೋಗುತ್ತೆ, ಪಾರ್ಟ್ನರ್ಶಿಪ್ಪಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಕೂಡ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಒಂದೆರಡು ವಿಚಾರದಲ್ಲಿ ಒಂಚೂರು ವೆಯ್ಟ್ ಮಾಡಿ. ನೀವೇನಾದರೂ ಡೈವರ್ಸಿಗೆ ಹಾಕಿದರೆ ಅಥವಾ ಬ್ರೇಕಪ್ ಮಾಡ್ಕೊಳ್ಬೇಕು ಅಂತಿದ್ರೆ ಅಥವಾ ಬೇರೆ ಯಾವುದೇ ಒಂದು ಬೇಡದಿರೋ ಅಂಥದ್ದನ್ನು ನಿಲ್ಲಿಸಿದರೆ ಆ ಕೆಲಸ ಇವಾಗ ಮುಂದುವರ್ಸೋಣ ಅಂದ್ಕೊಂಡಿದ್ರೆ ಮುಂದುವರಿಸ್ಬೇಡಿ. ಆ ಕೆಲಸನ ಹಾಗೆ ಸ್ಟಾಪ್ ಮಾಡಿ ಇಟ್ಟಿರಿ, ಮುಂದುವರಿಸ್ಬೇಡಿ ಇನ್ನು ಈಗಲೇ ಅನ್ನುವಂಥದ್ದು ಇದೆ. ಸೊ ಎಸ್, ಯಾರಾದರೂ ಡೈವರ್ಸಿಗೆ ಹೋಗಿದ್ರೆ ವೆಯ್ಟ್ ಮಾಡಿ ಅನ್ನುವಂಥದ್ದು ಇಟ್ಸ್ ಮೀನಿಂಗ್, ಆಯಿತಾ? ಸೊ ಕೆಲವರ ಎನರ್ಜಿ ಸ್ವಲ್ಪ ಹೈ ಎನರ್ಜಿಲಿ ಇದೆ. ನೀರಿನ ಬಗ್ಗೆ, ಸದ್ಯದ ವಾತಾವರಣ ತುಂಬ ನೀರು ಕುಡಿಲಿಕ್ಕೆ ಯೋಗ್ಯವಾಗಿಲ್ಲ. ಸೊ ಮನೆಯಲ್ಲಿ ನೀರನ್ನು ಶುದ್ಧೀಕರಿಸಿ ಕುಡೀರಿ. ಸೊ ಎಲ್ಲ ಕಡೆನೂ ಇದೇ ಬರ್ತಾ ಇದೆ. ಸೊ ನೀರಿನ ಬಗ್ಗೆ ಎಚ್ಚರಿಕೆನ ವಹಿಸಿ, ನಿಮ್ಮ ಇಂಟ್ಯೂಷನನ್ನು ಚೆನ್ನಾಗಿ ಇಟ್ಕೊಳ್ಳಿ. ಜೊತೆಗೆ ಒಂದಷ್ಟು ಹೀಲಿಂಗ್ ಬೇಕಾಗಿದೆ, ಮಾಡ್ಕೊಳ್ಳಿ. ನಿಮ್ಮ ಕನಸುಗಳ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಬ್ಲಾಕೇಜಸ್ ಇದೆ, ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಸೊ ಬ್ಲಾಕೇಜಸ್ ರಿಮೂವ್ ಮಾಡ್ಕೊಳ್ಬೇಕು, ಅದರಲ್ಲಿ ಒಂದಷ್ಟು ಚೇಂಜಸ್ ಮಾಡ್ಕೊಳ್ಬೇಕು ಅಂದರೆ ಖಂಡಿತವಾಗ್ಲೂ ಚೇಂಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವು ತುಂಬ ಪವರ್ಫುಲ್ ಇದ್ದೀರಾ, ತುಂಬ ಅವೇಕನಿಂಗ್ ಇದ್ದೀರಾ. ಸೊ ಹಾಗಾಗಿ ನೀವೇನು ಅಂದ್ಕೊಂಡ್ರು ಕೂಡ ಸಾಧನೆ ಮಾಡುವಂಥ ಒಂದು ಏನು ಹೇಳೋದು ಹಾದಿಲಿ ನೀವಿದ್ದೀರಾ, ಸಾಧನೆಯ ಹಾದಿಯಲ್ಲಿ ನೀವಿದ್ದೀರಾ. ಸೊ ಹಾಗಾಗಿ ನಿಮ್ಮ ಡೆಸ್ಟಿನಿ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಾನೆ ಇರುತ್ತೆ. ನೀವೆಲ್ಲಿ ಹೋಗಿ ತಲುಪಬೇಕು ಅಂದ್ಕೊಂಡಿದ್ದೀರಾ, ಯಾವ ಒಂದು ಯಶಸ್ಸನ್ನು ಮುಟ್ಟಬೇಕು ಅಂದ್ಕೊಂಡಿದ್ದೀರಾ, ಅದನ್ನು ಖಂಡಿತವಾಗ್ಲೂ ಮುಟ್ತೀರಾ. ಸೊ ಹಾಗಾಗಿ ಮ್ಯಾಜಿಕಲ್ ರೀತಿ ನಿಮ್ಮ ಜೀವನ ಬದಲಾಗುತ್ತೆ. ಅದ್ರ ಕಡೆನೇ ನೀವು ಹೆಚ್ಚಿನ ಗಮನನ ಕೊಟ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಪಾರ್ಟ್ನರ್ಶಿಪ್ಪಲ್ಲಿ, ಇದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಲವ್ ರಿಲೇಷನ್ಶಿಪ್ ಚೆನ್ನಾಗಿದೆ, ಫೈನಾನ್ಷಿಯಲಿ ಚೆನ್ನಾಗಿದೆ, ನೀವು ಅಂದ್ಕೊಂಡಿರೋದೆಲ್ಲವನ್ನು ಕೂಡ ಸಾಧನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಒಂಚೂರು ನಿಮ್ಮ ಗಮನ, ನಿಮ್ಮ ಯಶಸ್ಸು, ನಿಮ್ಮ ಕನಸು ಏನು ಹೇಳ್ತಾ ಇದೆ ಅದ್ರ ಕಡೆ ಗಮನ ಕೊಟ್ಟಿದ್ದೆ ಆದರೆ ಇನ್ನು ಹೆಚ್ಚಿನ ಒಂದು ಭರವಸೆನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಎಸ್, ಚಾಲೆಂಜಿಂಗ್ ಆಗಿ ಇದೆ, ಡೇಂಜರ್ ವಾರ್ನಿಂಗ್ ಇದೆ, ಪ್ರೊಟೆಕ್ಷನ್ ಕೂಡ ಇದೆ, ಸ್ಟ್ರೆಂತ್ ಕೂಡ ಇದೆ. ಯಾರೋ ಯಾರ ಮೇಲೂ ಅಟ್ಯಾಕ್ ಮಾಡುವಂಥ ಪ್ರಯತ್ನದಲ್ಲಿ ವಿಫಲ ಕೂಡ ಆಗ್ತಾರೆ ಅನ್ನುವಂಥದ್ದು ಇದೆ. ಸೊ ನಿಮಗೆಲ್ಲ ಅರ್ಥ ಆಗ್ತಿದೆ ನಾನೇನು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಚಾನ್ಸ್ ನೋಡುವ. ಓಕೆ, ತುಂಬ ಬಂದಿದೆ, ನೋಡೋಣ. ಸೊ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಲವ್ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ, ವೆಡ್ಡಿಂಗ್ ಮ್ಯಾರೇಜ್ ಬರುವಂಥ ಸಾಧ್ಯತೆ ಇದೆ, ಫ್ಯಾಮಿಲಿ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ, ಬಿಗ್ ಫ್ಯಾಟ್ ವೆಡ್ಡಿಂಗ್ ಬರುತ್ತೆ ಅಂತ ಬಂದಿತ್ತು. ಸೊ ಆ ಥರನೇ ಇನ್ನೊಂದು ಬಿಗ್ ಫ್ಯಾಟ್ ವೆಡ್ಡಿಂಗ್ ಬರುವಂಥ ಸಾಧ್ಯತೆ ಇದೆ. ಎರಡು ಫ್ಯಾಮಿಲಿಗಳು ಒಂದಾಗಿ ಒಂದು ದೊಡ್ಡ ಫ್ಯಾಮಿಲಿ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ದೊಡ್ಡ ಫ್ಯಾಮಿಲಿ, ಚಿಕ್ಕ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಮ್ಯಾಟರ್ಸ್ ತುಂಬ ಇದೆ. ಸೊ ಫ್ಯಾಮಿಲಿ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ನಗೋದನ್ನು ಮರಿಬೇಡಿ, ನಗ್ತಾ ಇರಿ ಅನ್ನುವಂಥದ್ದು ಇದೆ. ಸೊ ಬೇರೆಯವರು ನಿಮಗೆ ಟೋಪಿ ಆಗ್ತಿರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಪೂರ್ವಜರ ಮಾರ್ಗದರ್ಶನ, ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ಸನ್ನು ನೋಡ್ತೀರಾ. ನೇವಿಲಿ ಕೆಲವರಿಗೆ ಜಾಬ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಮೇಡ್ ಇನ್ ಹೆವನ್ ಅನ್ನುವಂಥ ರೀತಿಯಲ್ಲಿ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮ್ಯಾಜಿಕಲ್ ರೀತಿ ಬರ್ತಾರೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥ ಹುಚ್ಚಿಡ್ದಿದೆ. ಸೊ ಅಂಥವರು ನಿಮ್ಮ ಹುಚ್ಚಿಗೆ ನೀವೇ ಬಲಿಯಾಗ್ತೀರಾ, ಎಚ್ಚರಿಕೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹುಚ್ಚಿಡ್ದಿರೋರಿಂದ ದೂರ ಇರಿ ಅಂತ ನಿಮಗೂ ಕೂಡ ವಾರ್ನಿಂಗ್ ಇದೆ. ಅಂಗಳ ಪರಮೇಶ್ವರಿ ದೇವಿ ಇರ್ಬೋದು, ಅಥವಾ ಕಟೀಲು ದುರ್ಗಾ ಪರಮೇಶ್ವರಿ ದೇವಿ ಇರ್ಬೋದು, ಅಥವಾ ಕೊಲ್ಲೂರು ಮೂಕಾಂಬಿಕೆ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ. ಆ ದೇವಿಯ ಅನುಗ್ರಹದಿಂದ ನೀವು ಅಂದ್ಕೊಂಡಿರೋದನ್ನು ಸಾಧನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಮ್ಯೂಸಿಕಲ್ ಕ್ಷೇತ್ರದಲ್ಲಿ ಹೆಚ್ಚಿನ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಅದೃಷ್ಟ ನಿಮ್ಮ ಜೊತೆ ಇದೆ. ನಿಮ್ಮ ಫ್ಯಾಮಿಲಿ ಕನಸನ್ನು ನೀವು ಮಾಡಬೇಕು ಅನ್ನುವಂಥದ್ದು ಇದೆ. ಸೊ ಎಸ್, ಒಂದಷ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಸ್ಫಟಿಕಲಿಂಗ ದೊರೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ಫಟಿಕ ಮಣಿ ಧರಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ
ಸೊ ಒಂದು ಮೆಸೇಜ್ ನಿಮಗೋಸ್ಕರ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಥರ್ಡ್ ಪಾರ್ಟಿ ಮ್ಯಾರೇಜ್ ಅಥವಾ ಎಂಗೇಜ್ಮೆಂಟ್ ಆಯಿತು ಅನ್ನುವಂಥ ಸುದ್ದಿನ ನೀವು ಕೇಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮಲ್ಲಿ ಸಾಕಷ್ಟು ಜನ ಸ್ಟಾರ್ ಸೀಡ್ ಇದ್ದೀರಾ, ತುಂಬ ಸ್ಪೆಷಲ್ ಇದ್ದೀರಾ ನೀವು. ಸೊ ಒಂದು ಗೊತ್ತಿಲ್ಲ, ಆಗಲೇ ಹೇಳ್ದಂಗೆ ಡಿವೈನ್ ಪಾರ್ಟ್ನರ್ ಅಂತ ಹೇಳ್ಬೋದು, ಅಥವಾ ಯೂನಿವರ್ಸೇ ನಿಮ್ಮನ್ನು ಜೋಡಿ ಮಾಡಿದೆ ಅನ್ನುವಂಥ ರೀತಿಲಿ ನಿಮಗೆ ಈ ಒಂದು ವಿಶೇಷವಾದಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ. ಜೊತೆಗೆ ಪ್ರತಿ ಹುಣ್ಣಿಮೆ, ಅಮಾವಾಸ್ಯೆ ಅಥವಾ ಈ ಗುರು ಪೂರ್ಣಿಮೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ದೊಡ್ಡ ಬೆಳಕನ್ನು ತೊಗೊಂಬರುತ್ತೆ ಅನ್ನುವಂಥದ್ದು ಇದೆ. ಯಾರೋ ದೇವಿಯ ಕಿವಿಗಳಿಗೆ ಕರ್ಣಕುಂಡಲ ಅಂತಾರಲ್ಲ, ಅದನ್ನು ಮಾಡಿಸ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ಟಾರ್ ಸೀಡ್ ಇದ್ದೀರಾ, ನಿಮ್ಮ ಕನಸು ನನಸಾಗೋದ್ರ ಜೊತೆಗೆ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗಿದೆ. ನೀವಿಬ್ಬರು ಮ್ಯಾರೇಜ್ ಆಗುವಂಥ ಸಮಯ ಬಂದಾಯಿತು. ಈಗ ಮ್ಯಾರೇಜ್ ಆಗುತ್ತೆ, ಬೇಕು ಅಂದರೂ ಬೇಡ ಅಂದರೂ ಮ್ಯಾರೇಜ್ ಆಗೇ ಆಗುತ್ತೆ. ಯಾರು ನಿಲ್ಲಿಸಿದ್ರು ನಿಲ್ಲೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಆ್ಯನ್ಸಿಸ್ಟೋರ್ಸ್ ಎಚ್ಚರಿಕೆನ ವಹಿಸಿ ಮೀನು ತಿನ್ನಕ್ಕೆ ಹೋಗಿ ಸಮಸ್ಯೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ಒಂದಷ್ಟು ಜನರಿಗೆ ಪಾಪು ಆಗುವಂಥದ್ದು, ಕೆಲವರಿಗೆ ಮಿಸ್ಕ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಎಚ್ಚರಿಕೆ ವಹಿಸಿ. ಯಾರಿಗೋ ಡುಮ್ಮ ಪಾಪು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಗಂಡು ಮಗು ಆಗುವಂಥ ಸಾಧ್ಯತೆ ಇದೆ. ಯಾರಿಗೋ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ, ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಇದೆ, ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ, ಶಂಕು ಕೂಡ ನಿಮ್ಮ ಮನೆಗೆ ಬರುತ್ತೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಎಷ್ಟು ಕಾಣಿಸ್ತಾ ಇಲ್ಲ ನಿಮಗೆ ಅಂತ. ಸೊ ಈ ನೆಗೆಟಿವಿಟಿಯಿಂದ ಹೊರಗೆ ಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ಲೆಟರ್ಸ್ ನೋಡುವ. ಕ್ಯಾಚ್ ಮಾಡಿ ಅನ್ನುವಂಥದ್ದು ಇದೆ. ಏನನ್ನ ಕ್ಯಾಚ್ ಮಾಡಬೇಕು ಗೊತ್ತಿಲ್ಲ. ಯಾರೋ UAEಗೆ ಹೋಗುವಂಥ ಸಾಧ್ಯತೆ ಇದೆ. ಸೊ ಸ್ವಯಂ ಉದ್ಯೋಗ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಆಧಾರಲ್ಲಿ ಯಾರಿಗೂ ಕೆಲಸ ಸಿಗುತ್ತೆ ಅನ್ನುವಂಥದ್ದು ಇದೆ. ಕನ್ನಡ ಅಂತ ಕೂಡ ಕೇಳಿಸ್ತಾ ಇದೆ, ಕೆನಡಾ ಅಂತ ಕೂಡ ಕೇಳಿಸ್ತಾ ಇದೆ. ಸೊ ಕನ್ನಡ, ಸೌತ್ ಆಫ್ರಿಕಾ, ನ್ಯೂಜಿಲ್ಯಾಂಡ್ ಅಂತ ಕೇಳಿಸ್ತಾ ಇದೆ, ಉರ್ದು ಅಂತ ಕೇಳಿಸ್ತಾ ಇದೆ, WM ಕೇಳಿಸ್ತಾ ಇದೆ. ಸೊ ರಾವ್ ಫ್ಯಾಮಿಲಿ ಅಂತ ಕೂಡ ಕೇಳಿಸ್ತಾ ಇದೆ. ಯಾರೋ NRI ಅಂತ ಕೂಡ ಕೇಳಿಸ್ತಾ ಇದೆ. ಐ ಡೋಂಟ್ ನೋ ವಾಟ್ ಈಸ್. ಟ್ರೈನ್ ಸೊಟ್ಟ ಹೋಗ್ತಾ ಇದೆ. KH ಕುಮಾರ್ ಅಂತ ಕೂಡ ಕೇಳಿಸ್ತಾ ಇದೆ. ಓಕೆ, ACP ಅವರಿಗೆ ಟ್ರಾನ್ಸ್ಫರ್ ಆಗಿಬಿಡ್ತಾ ಗೊತ್ತಿಲ್ಲ. AUDUMKNQSNRHQACP ಇದೆ ಇಲ್ಲಿ. ಸೊ USA ಇದೆ, MNP ಇದೆ. ಓಕೆ, PC ಜಾಬ್ ಕೂಡ ಆಗಬಹುದು ಕೆಲವ್ರಿಗೆ. ಕೆಲವರು ಏನೋ ಬೇರೆ ಪ್ರಯತ್ನ ಪಟ್ಟು ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ಬಹುದು. ಯಾರಿಗೂ ಕೋಚ್ ಆಗಿ ಕೂಡ ಒಂದಷ್ಟು ಕೆಲಸ ಸಿಗುತ್ತೆ. ಯಾರು AC ಬಸ್ಸಲ್ಲೋ ಅಥವಾ AC ಹೋಟ್ಲಲ್ಲೋ ಇದ್ದಿದ್ದು ಒಂದಷ್ಟು ಫುಟೇಜ್ ಸಿಕ್ಕಿ ಅದರಿಂದ ಒಂದಷ್ಟು ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದು ಇದೆ. ಐ ಹೋಪ್ ಅರ್ಥ ಆಯಿತು, ಸಿಕ್ತು ನಿಮಗೆ ಎಲ್ಲ ಕ್ಲಾರಿಟಿ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ನಿಮಗೆ ಈ ರೀಡಿಂಗ್ ತಿಳಿಸ್ಕೊಡಿ. ಈ ಥರ ರೀಡಿಂಗ್ ಇಷ್ಟ ಆದರೆ ಮಾಡುವ. ಸೊ ಏಂಜಲ್ ನಂಬರ್ ಏನು ಹೇಳುತ್ತೆ ನೋಡೋಣ. 13 ಇದೆ. ಸೊ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ಲೈಫ್ ಅಂತ ಇದೆ. ಸೊ 88 ಅಂತ ಇದೆ. ಪವರ್ ಬರುತ್ತೆ ಅನ್ನುವಂಥದ್ದು ಇದೆ. ಸೊ 11 ಮ್ಯಾನಿಫೆಸ್ಟೇಷನ್ ಇದೆ. ಸೊ 5555 ಟೇಕ್ ಚಾರ್ಜ್ ಅಂತ ಇದೆ. 10 ಗ್ರೋತ್ ಅಂತ ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ, ಪ್ರೀತಿ ಕೂಡ ಬರುತ್ತೆ ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ
ಟೇಕ್ ಕೇರ್, ಬಾಯ್, ನಮಸ್ತೆ, ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುಭ್ಯೋ ನಮಃ. ನಮಸ್ತೆ ಎಲ್ಲರಿಗೂ. ಯಾರು ಮೂರನೇದು ಮಹೇಶ್ವರರನ್ನ ಆಯ್ಕೆ ಮಾಡಿದ್ದೀರಾ, ಮಹದೇಶ್ವರರನ್ನ. ಸೊ ನಿಮ್ಮ ಜೀವನದಲ್ಲಿ ಪೀಸ್ ಬರೋದ್ರಲ್ಲಿ ಇದೆ, ಸುಖ ಶಾಂತಿ ನೆಮ್ಮದಿ. ನನ್ನ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಅಂದ್ಕೊಂಡಿರೋರಿಗೆ ನೆಮ್ಮದಿ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಶತ್ರು ನಾಶ ಮಾಡೋದಕ್ಕೆ ಶಿವನ ಕಂಠಾಭರಣ ರೆಡಿ ಇದೆ. ಸೊ ಶಿವನ ಕಂಠಾಭರಣ ನಿಮ್ಮ ಶತ್ರುಗಳನ್ನ ನಾಶ ಮಾಡುತ್ತೆ ಅನ್ನುವಂಥದ್ದು ಇದೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಇವತ್ತಿನ ವೀಕ್ಲಿ ರೀಡಿಂಗ್ ಟ್ಯಾರೋ ಕಾರ್ಡಲ್ಲಿ ಇರಲ್ಲ, ರಿಯೂನ್ಸಲ್ಲಿ ಇರುತ್ತೆ. ಸೊ ನೋಡೋಣ. ಒಂದು ಬೋರಿಂಗ್ ಅನ್ನಿಸ್ತಾ ಇತ್ತು, ಎಲ್ಲರೂ ಟ್ಯಾರೋ ಮಾಡ್ತಾ ಇದ್ದಾರೆ, ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ. ಸೊ ಇಷ್ಟ ಆದರೆ ಮುಂದುವರ್ಸೋಣ. ಹೇಗಿತ್ತು ರೀಡಿಂಗ್ ಕೊನೆಯಲ್ಲಿ ತಿಳಿಸ್ಕೊಡಿ. ಬನ್ನಿ ಶುರು ಮಾಡೋಣ. ಓಕೆ. ಸೊ ಮೊದಲನೇದೇ ಶಕ್ತಿ ದೇವತೆ ನಿಮಗೆ ಪ್ರೊಟೆಕ್ಷನನ್ನು ಕೊಡ್ತೀನಿ ಅಂತ ಇದ್ದಾರೆ. ಸೊ ತ್ರಿಶೂಲದ ರಕ್ಷಣೆ ನಿಮಗೆ ಇನ್ನು ಹೆಚ್ಚಿಂದು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದೆ. ಒಂದು ತ್ರಿಶೂಲಕ್ಕೆ ಶಕ್ತಿನ ಕೊಡಿ ಅನ್ನುವಂಥದ್ದು ಇದೆ. ತ್ರಿಶೂಲ ನಿಮ್ಮನ್ನು ರಕ್ಷಣೆ ಮಾಡುತ್ತೆ, ಡಿವೈನ್ ಪ್ರೊಟೆಕ್ಷನ್ ನಿಮ್ಮ ಜೊತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಸೊ ಹಾಗಾಗಿ ಒಂಚೂರು ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಡಿಫೆನ್ಸ್ ಫೋರ್ಸಲ್ಲಿ ನಿಮಗೆ ಜಾಬ್ ಸಿಗುವಂಥ ಸಾಧ್ಯತೆ ಇದೆ. ಸಾಕಷ್ಟು ಸಹಾಯ ಕೂಡ ಸಿಗುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಒಂಚೂರು ನೀವು ದೈವಿ ಭಕ್ತರಾಗಿ ಹೆಚ್ಚು ಬದಲಾಗಿ ನಿಮ್ಮ ಜೀವನದಲ್ಲಿ ಇರುವಂಥ ಸಮಸ್ಯೆಗಳು ಬಗೆಹರಿದು ಬಿಡುತ್ತೆ ಅನ್ನುವಂಥದ್ದು ಇದೆ. ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಒಂದಷ್ಟು ಎಕ್ಸಿಂದ ನಿಮ್ಮ ಜೀವನದಲ್ಲಿ ತೊಂದರೆ ಆಗಿದ್ರೆ, ಅಥವಾ ಅವರೇನಾದರೂ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಬಿಟ್ಕೊಡೋಕ್ಕಾಗ್ದಿರಾ ಒಂದಷ್ಟು ಸಮಸ್ಯೆನ ಮಾಡಿದರೆ, ಸೊ ಅದೆಲ್ಲದರಿಂದ ಹೊರಗೆ ಬರ್ತೀರಾ. ಭೂಮಿ ತಾಯಿಯ ಆಶೀರ್ವಾದ ನಿಮಗೆ ಚೆನ್ನಾಗಿದೆ. ಮಣ್ಣಿನ ವಾಸನೆ, ಮಣ್ಣಿನ ಸೇವೆ, ಮಣ್ಣಿನಲ್ಲಿ ನಿಮ್ಮ ಒಂದು ಕೆಲಸ, ಅಂದರೆ ರೈತರಾಗಿ ಬೇಕು ಅನ್ನುವಂಥದ್ದು ಯಾರ್ದೋ ಉದ್ದೇಶ ಇದೆ. ಖಂಡಿತವಾಗ್ಲೂ ಆಗಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಪಾಪು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಖಂಡಿತವಾಗ್ಲೂ ಪಾಪು ಬರುತ್ತೆ ಅನ್ನುವಂಥದ್ದು ಇದೆ. ಅಲ್ಲಿ ಇನ್ನು ಕೆಲವರಿಗೆ ಒಂದು ಗ್ರೋತ್ ಬೇಕು, ನಾನೇನೋ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ದೀನಿ, ಅದು ನನಗೆ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಒಂದು ರೀಬರ್ತ್, ಒಂದು ರಿನ್ಯೂವಲ್, ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ, ರೆಡಿಯಾಗಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಜೀವನದಲ್ಲಿ ಒಂದು ಎಂಡಿಂಗ್ ಸೈಕಲ್ ಆಗೋದ್ರಲ್ಲಿ ಇದೆ. ಸೊ ನಿಮ್ಮ ಜೀವನದಲ್ಲಿ ಏನು ಇದು ಮುಗಿಯದ ಗೊಡವೆ ಅಂದ್ಕೊಂಡಿದ್ರಿ, ಅದು ಮುಗಿದು ಹೋಯಿತು ಅನ್ನುವಂಥದ್ದು ಇದೆ. ಸೊ ಈ ವರ್ಷಕ್ಕೆ ನಿಮ್ಮೆಲ್ಲ ಕಷ್ಟಗಳು ಮುಗಿದು ಹೋಗಿ, ಸೊ ಮುಂದಿನ ವರ್ಷ ನಿಮ್ಮದು ತುಂಬ ಚೆನ್ನಾಗಿರುತ್ತೆ. ಮುಂದಿನ ವರ್ಷ ಚೆನ್ನಾಗಿರುತ್ತೋ ಇಲ್ವೋ, ಸೊ ಈ ವಾರ ಮುಗಿತಾ ಇದ್ದಂಗೆ, ಈ ವಾರದಿಂದಂಗೆ ಎಲ್ಲ ಶುರು ಏನೇನಾಗಿತ್ತು ಅದೆಲ್ಲ ಎಂಡ್ ಆಗಿ ಒಂದು ನ್ಯೂ ಬಿಗಿನಿಂಗನ್ನು ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಬೆಳೆಗಳಿಗೆ ಒಳ್ಳೆ ಬೆಳೆ ಬರುತ್ತೆ ಅನ್ನುವಂಥದ್ದು ಇದೆ. ಹೆಚ್ಚಿನ ವಿದ್ಯೆನ ಕಲಿತೀರಾ ಅನ್ನುವಂಥದ್ದು ಇದೆ. ಹೆಚ್ಚಿನ ವಿದ್ಯೆನ ಕಲಿತು ಒಂದು ಬದಲಾವಣೆನ ತೊಗೊಂಬರ್ತೀರಾ ಅನ್ನುವಂಥದ್ದು ಇದೆ. ಎಲ್ಲ ಒಂದು ಕಡೆ ರೈಟ್ ಆ್ಯಕ್ಷನ್ನ ತೊಗೊಳ್ತೀರಾ ನೀವು, ಇದು ತುಂಬ ಹೆಚ್ಚಿನ ಅನುಕೂಲನ ಮಾಡಿಕೊಡುತ್ತೆ ಅನ್ನುವಂಥದ್ದು ಇದೆ. ಬೆಂಕಿಯ ಅವಘಡಗಳು ಸ್ವಲ್ಪ ಆಗುವಂಥ ಸಾಧ್ಯತೆ ಇದೆ. ಬೆಂಕಿ ಬಗ್ಗೆ ಒಂಚೂರು ನಾಲೆಜನ್ನು ತೊಗೊಳ್ಳಿ ಅನ್ನುವಂಥದ್ದು ಇದೆ. ಕೆಲವು ಕಡೆ ಕರ್ಮ ಇದೆ. ಸೊ ಕರ್ಮ ಯಾರನ್ನೂ ಬಿಡೋದಿಲ್ಲ. ಸೊ ಕರ್ಮಕ್ಕೆ ಗೊತ್ತಿದೆ ಯಾರ್ಯಾರ ಕರ್ಮ ಹೇಗೆ ಫಲಿಸುತ್ತೆ, ಯಾವ್ಯಾವ ಕರ್ಮ ಯಾವ್ಯಾವ ರೀತಿ ಬದಲಾವಣೆನ ತರುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಯೋಚನೆ ಮಾಡಬೇಡಿ. ನಿಮಗೆ ಒಂದು ಕರೆ ಬರೋದ್ರಲ್ಲಿ ಇದೆ, ನಿಮಗೆ ಒಂದು ಅಂತರಾಳದ ಕರೆ ಬರೋದ್ರಲ್ಲಿ ಇದೆ. ಜೊತೆಗೆ ನಿಮಗೆ ಬೇರೆ ವ್ಯಕ್ತಿಗಳ ಕಡೆಯಿಂದ ಕೂಡ ನಿಮಗೆ ಒಂದು ಫೋನ್ ಮೆಸೇಜ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ನಾಲೆಡ್ಜ್ ನಿಮ್ಮನ್ನು ಕರೀತಾ ಇದೆ. ಸೊ ಹಾಗಾಗಿ ನಾಲೆಡ್ಜ್ ಕಡೆಯಿಂದ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ವಿಲ್ ಪವರ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ನಿಮ್ಮ ಮೇಲೆ ನೀವು ಒಂದು ರೀತಿ ಟಾರ್ಚ್ ಹಾಕ್ಕೊಳ್ಳಿ. ಓಕೆ, ನಿಮ್ಮ ಮೇಲೆ ನೀವು ಒಂದು ರೀತಿ ಟಾರ್ಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವ್ದು ರೈಟು, ಯಾವ್ದು ರಾಂಗು, ಈ ವ್ಯಕ್ತಿ ಸರಿನಾ, ಆ ವ್ಯಕ್ತಿ ಸರಿನಾ, ಅದು ಸರಿನಾ, ಇದು ಸರಿನಾ ಅಂತ ಯೋಚನೆ ಮಾಡೋದಕ್ಕಿಂತ ಯಾವ ವ್ಯಕ್ತಿ ಸರಿ ಇದ್ದಾರೋ ಇಲ್ವೋ, ನಾನು ಸರಿ ಇದ್ದೀನಾ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ದೇವರು ನಿಮ್ಮನ್ನು ಸರಿಯಾಗಿ ಸೃಷ್ಟಿ ಮಾಡಿದ್ದನ್ನು ಅದು ನಿಮಗೆ ಬೇಕು. ಬೇರೆಯವ್ರು ಹೇಗಾದರೂ ಇರಲಿ, ಅದು ನಿಮಗೆ ಬೇಡ. ಸೊ ನಿಮ್ಮ ಜೀವನನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ನಿಮ್ಮ ಕರ್ತವ್ಯ.
ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ನಿಮಗೆ ಒಂದು ಅದ್ಭುತವಾದಂಥ ಉಡುಗೊರೆಯ ರೂಪದಲ್ಲಿ ಏನೋ ಒಂದು ಅನುಕೂಲ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಎಸ್, ಅದನ್ನು ನಿಮ್ದಾಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಇನ್ನು ಕೆಲವರಿಗೆ ಒಂದು ಅದೃಷ್ಟದ ಆಟ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಸೊ ಅದೃಷ್ಟ ನಿಮ್ಮ ನಂಬಿಕೆ ಭರವಸೆ ಮೇಲೆ ಇದೆ. ನೀವು ಎಷ್ಟು ನಂಬ್ತಿರೋ, ಎಷ್ಟು ಭರವಸೆ ಇಡ್ತೀರೋ ಅಷ್ಟು ಅದೃಷ್ಟ ನಿಮ್ದಾಗತ್ತೆ ಅನ್ನುವಂಥದ್ದು ಇದೆ. ರಾಜಕೀಯವಾಗಿ ಕೋರ್ಟಿನ ವಿಚಾರದಲ್ಲೂ ಕೂಡ ಅನುಕೂಲ ನಿಮ್ಗಾಗತ್ತೆ ಅನ್ನುವಂಥದ್ದು ಇದೆ. ಗೊತ್ತಿಲ್ಲದಿರುವಂಥ ವ್ಯಕ್ತಿಗಳಿಂದ, ಅಗೋಚರ ವ್ಯಕ್ತಿಗಳಿರಬಹುದು ಅಥವಾ ಅವರು ಯಾರು ಅಂತ ನಿಮಗೆ ಇಲ್ದಿರೋಂಥ ಅನಾಮಿಕರಿಂದ ನಿಮಗೆ ಹೆಚ್ಚಿನ ಸಹಾಯ ಆಗತ್ತೆ. ಗೊತ್ತಿರೋ ಅಂಥ ನೆಂಟರು, ಇಷ್ಟು ಬಂಧು ಬಳಗ ಎಲ್ಲ ನೀವು ಬಿದ್ದರೆ ಕಾಯಬೇಕು, ನಿಮ್ಮನ್ನು ಇಲ್ಲ ಅನ್ನಿಸ್ಬೇಕು ಅನ್ನುವಂಥ ಪ್ರಯತ್ನನ ಮಾಡ್ತಿದ್ದಾರೆ. ಅದೇ ನೀವು ಯಾರು ಅಂತ ಗೊತ್ತಿರೋ ಅಂಥವ್ರು, ನಿಮ್ಮ ಬೆಲೆ ಗೊತ್ತಿರೋ ಅಂಥವ್ರು, ನಿಮ್ಮ ಒಂದು ನೇಚರ್, ವ್ಯಕ್ತಿತ್ವ ಗೊತ್ತಿರೋ ಅಂಥವ್ರು ನಿಮ್ಮನ್ನು ಕಾಪಾಡಬೇಕು, ನಿಮ್ಮನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ನಿಮಗೆ ಸಹಾಯನ ಮಾಡ್ತಿದ್ದಾರೆ. ಸೊ ಅವರ ಸಹಾಯನ ನೀವು ಯಾವಾಗಲೂ ಮನಸ ಸ್ಮರಾಮಿ ಅಂತ ಸ್ಮರಿಸಿ ಅನ್ನುವಂಥದ್ದು ಇದೆ. ಸೊ ಹೊರಗಡೆ ವ್ಯಕ್ತಿಯಿಂದ, ಗೊತ್ತಿದ್ದಿರೋ ವ್ಯಕ್ತಿಗಳಿಂದ ನಿಮಗೆ ಈ ವಾರ ಸಾಕಷ್ಟು ಸಹಾಯ ಸಿಗುತ್ತೆ ಅನ್ನುವಂಥದ್ದು ಇದೆ. ಓಕೆ, ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಜೀವನ ನಿಂತು ನೀರಾಗ್ಬಿಟ್ಟಿದೆ, ಏನು ಮುಂದುವರಿತಾ ಇಲ್ಲ, ಎಲ್ಲಿದ್ದೀವೋ ಅಲ್ಲೇ ಇದ್ದೀವಿ, ಯಾವ ರೀತಿಯ ಬದಲಾವಣೆಯೂ ಕೂಡ ನೋಡೋಕ್ಕೆ ಆಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಬದಲಾವಣೆ ಬರೋದೇ ಇಲ್ವೇನೋ ಅಂತ ಅಂದ್ಕೊಂಡಿರೋರಿಗೆ ಯೋಚನೆ ಮಾಡಬೇಡಿ. ಈ ಒಂದು ಗ್ರಹಗತಿಗಳ ಬದಲಾವಣೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವಿಟಿನ ತೊಗೊಂಬಂದಿದೆ, ಸಾಕಷ್ಟು ರಿದಮ್ನ ನಿಮ್ಮ ಲೈಫಿಗೆ ತರ್ತಾ ಇದೆ. ಶ್ರೀಕೃಷ್ಣನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಆ ಪ್ರೋಗ್ರೆಸ್ಸನ್ನೆಲ್ಲ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಮೂಮೆಂಟನ್ನ ನೋಡ್ತೀರಾ, ಒಂದು ಇನ್ವೆಸ್ಟ್ಮೆಂಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದು ಕೂಡ ಒಳ್ಳೆಯದಾಗತ್ತೆ. ಪ್ರಯಾಣದಿಂದ ನನಗೆ ಅನುಕೂಲ ಆಗುತ್ತಾ ಅಂದರೆ, ಕೆಲವ್ರಿಗೆ ಪ್ರಯಾಣ ಅನುಕೂಲ ಇದೆ, ಕೆಲವ್ರಿಗೆ ಪ್ರಯಾಣ ಅನಾನುಕೂಲನ ಮಾಡಿಕೊಡುತ್ತೆ ಅನ್ನುವಂಥದ್ದು ಇದೆ. ಬಹಳಷ್ಟು ಜನ ಒಳ್ಳೆಯ ಉದ್ದೇಶದಿಂದ ಏನಾದರೂ ಹೋಗಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗತ್ತೆ, ನಿಮಗೆ ಗಿಫ್ಟ್ ಕೂಡ ಸಿಗುತ್ತೆ. ಇನ್ನು ಕೆಲವರು ಏನಾದರೂ ದುರುದ್ದೇಶದಿಂದ ಹೋಗಿದ್ರೆ ಸೊ ಅವರಿಗೆ ಏನಾಗಬೇಕೋ ಅದಾಗುತ್ತೆ. ಸೊ ಹಾಗಾಗಿ ಎಲ್ಲೆಲ್ಲಿ ಬ್ಲಾಕೇಜಸ್ ಇದೆಯೋ ಅದನ್ನು ನೋಡಿಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಕೆಲವ್ರಿಗೆ ಕೆಲವು ರೀತಿಲಿ ಹೇಳೋದಕ್ಕಾಗೋದಿಲ್ಲ. ಸೊ ಒಂದು ಚೇಂಜ್ ಬರ್ತಾ ಇದೆ. ಸೊ ಆ ಚೇಂಜ್, ಬದಲಾವಣೆಗೋಸ್ಕರ ನಿಮ್ಮನ್ನು ನೀವು ತಯಾರು ಮಾಡಿ ಇಟ್ಕೊಳ್ಳಿ. ಬಟ್ ನಥಿಂಗ್ ಟು ವರಿ, ಹೆದರ್ಕೊಳ್ಳೋ ಅಂಥದ್ದು, ಚಿಂತೆ ಮಾಡೋ ಅಂಥದ್ದು ಏನೂ ಇಲ್ಲ. ನಿಮಗೆ ಇದೊಂದು ಸುಖಕರ ಪ್ರಯಾಣ ಬರ್ತಾ ಇದೆ, ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಈ ಬದಲಾವಣೆ ಬರೋದರ ಮಧ್ಯೆ ಕೆಲವು ಶತ್ರುಗಳು ನಿಮ್ಮನ್ನು ಇಲ್ಲ ಅನಿಸುವಂಥ ಪ್ರಯತ್ನದಲ್ಲಿ ಏನು ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಪ್ರಾಪರ್ಟಿಗೋಸ್ಕರ ನಿಮ್ಮನ್ನು ಒಂದು ತುಳಿಬೇಕು ಅಥವಾ ನೀವೇ ಇಲ್ಲ ಆಗಬೇಕು ಅಂತ ಪ್ರಯತ್ನನ ಪಡ್ತಾ ಇದ್ದಾರೆ. ಅವರಿಗೆ ಸರಿಯಾದ ಒಂದು ಡೇಂಜರ್ ವಾರ್ನಿಂಗ್ ಇದೆ. ನಿಮ್ಮ ಶತ್ರುಗಳು ನಿಮಗೆ ತೊಂದರೆ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ನಿಮ್ಮ ಶತ್ರುಗಳು ಪ್ರೊಟೆಕ್ಷನಲ್ಲಿ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ನಿಮ್ಗೆ ಯಾರು ತೊಂದರೆ ಮಾಡೋಕ್ಕೆ ಬರ್ತಿದ್ದಾರೋ ಅವರೇ ತೊಂದರೆಯಲ್ಲಿ ಸಿಕ್ಕಾಕೊಳ್ತಾರೆ. ಇದಿಷ್ಟು ಹೇಳಬೇಕು ಅನಿಸಿದ್ದು ಇಲ್ಲಿ ಬಂದಿರೋ ಅಂಥದ್ದು. ಸೊ ನಂಬಿ ಇಲ್ಲಿ ಬಂದಿರೋದನ್ನಷ್ಟೇ ಹೇಳ್ತಾ ಇದ್ದೀನಿ, ಆಯಿತಾ? ಹಾಗಾಗಿ ಹೆಚ್ಚು ಏನೋ ಬೇರೇನೋ ಹೇಳಿದ್ರು ಅನ್ನುವಂಥ ನಿಮಗೆ ತಲೆ ಬಿಸಿ ಬೇಡ. ಸೊ ಇಲ್ಲಿ ಏನಿದೆಯೋ ಅದನ್ನಷ್ಟೇ ತಿಳಿಸಿ ಕೊಡ್ತಾ ಇದ್ದೀನಿ. ಓಕೆ, ಇನ್ನು ಹೆಚ್ಚಿನ ಅನುಕೂಲಗಳು ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಸೊ ಎಲ್ಲ ಒಂದು ಕಡೆ ಕೆಲವು ಸತಿ ಶಿವ ಬಂದಿರೋದಕ್ಕೂ ಇಲ್ಲಿ ಡಮರು ಚಿಹ್ನೆ ಬಂದಿರೋದಕ್ಕೂ ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಜೊತೆಗೆ ನೀವೇನು ಹೇಳಬೇಕು ಅಂದ್ಕೊಂಡಿದ್ರಿ, ಏನು ಹೇಳ್ದಿರಾ ಉಳಿಸ್ಕೊಂಡಿದ್ದೀರಾ, ಇದೆಲ್ಲವನ್ನು ಕೂಡ ಬರೆದಿಡಿ ಅನ್ನುವಂಥದ್ದು ಇದೆ. ಏನು ಹೇಳಬೇಕು, ಏನು ಹೇಳಲಿಲ್ಲ ಇದೆಲ್ಲವನ್ನು ಕೂಡ ಬರೆದಿಡಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಇಂಟ್ಯೂಷನ್ ಮುಖಾಂತರ ನಿಮಗೆ ಸಾಕಷ್ಟು ಮೆಸೇಜಸ್ ಸಿಗುತ್ತೆ. ಆ ಮೆಸೇಜಸ್ನ ಉಪಯೋಗಿಸ್ಕೊಂಡು ನಿಮ್ಮ ಜೀವನದಲ್ಲಿ ಯಾವ ಕ್ಲಾರಿಟಿ ಬೇಕೋ ಅದನ್ನು ತೊಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಲೈಫನ್ನು ಬ್ಯಾಲೆನ್ಸಿಗೆ ನೀವೇ ತೊಗೊಂಬರಬೇಕು. ನಿಮ್ಮ ಲೈಫನ್ನು ನೀವು ಬ್ಯಾಲೆನ್ಸಿಗೆ ತೊಗೊಂಬಂದು ಬೇಡದಿರುವಂಥ ಆಲೋಚನೆಗಳಿಂದ ಹೊರಬರಲಿ ಇದಕ್ಕೆ ಪ್ರಯತ್ನನ ಪಡಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲರಿಗೂ ಒಂದು ಮದುವೆ ವಿಚಾರದಲ್ಲಿ ಹೆಚ್ಚಿನ ಅನುಕೂಲ ಆಗುತ್ತೆ. ಪಾರ್ಟ್ನರ್ಶಿಪ್ ಬರ್ತಾ ಇದ್ದಾರೆ, ಬಿಸ್ನೆಸ್ ಪಾರ್ಟ್ನರ್ಶಿಪ್ಪು ಚೆನ್ನಾಗಿದೆ, ಮ್ಯಾರೇಜ್ ಕೂಡ ಬರ್ತಾ ಇದೆ, ಫೈನಾನ್ಷಿಯಲಿ ಸಕ್ಸಸ್ ಕೂಡ ಬರ್ತಾ ಇದೆ, ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಜೊತೆ
ಚೆನ್ನಾಗಿ ವ್ಯವಹಾರನ ಮಾಡ್ತಾರೆ. ಸೊ ಶತ್ರುಗಳು ಕೂಡ ಎಲ್ಲೋ ಒಂದು ಕಡೆ ಶತ್ರುಗಳು ಗುಪ್ತವಾಗಿ ನಿಮಗೆ ತೊಂದರೆ ಮಾಡೋದಕ್ಕೂ ಕೂಡ ಪ್ರಯತ್ನನ ಪಡ್ತಿದ್ದಾರೆ. ಇದ್ರ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚಿನ ಜಾಗರೂಕತೆನ ವಹಿಸಿ ಅನ್ನುವಂಥದ್ದು ಇದೆ. ಕೆಲವು ವಿಚಾರಗಳಿಗೆ ವೆಯ್ಟ್ ಮಾಡಿ ಯಾವುದೇ ನಿರ್ಧಾರನ ಸದ್ಯಕ್ಕೆ ತಗೊಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವು ವಿಚಾರಗಳು ನಿಮ್ಮನ್ನು ಒಂದು ಚಾಲೆಂಜಿಂಗಿಗೆ ಬಿಡ್ತವೆ. ಆ ಚಾಲೆಂಜಿಂಗ್ ವಿಚಾರಗಳನ್ನ ಹೇಗೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ, ಹೇಗೆ ಆ ಚಾಲೆಂಜ್ ವಿನ್ ಆಗ್ತೀರಾ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ನಿಮಗೆ ಬರುವಂಥ ಬಹುದೊಡ್ಡ ಬದಲಾವಣೆ. ನ್ಯಾಯ ನಿಮ್ಮ ಪರವಾಗಿ ಆಗತ್ತೆ, ಜಸ್ಟಿಸ್ ಸಿಗುತ್ತೆ. ಕೋರ್ಟ್ ಕಚೇರಿ ವಿಚಾರದಲ್ಲೂ ನಿಮಗೆ ಹೆಚ್ಚಿನ ಒಂದು ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ. ಓಕೆ, ಸೊ ಅರ್ಥ ಆಗ್ತಿದೆ, ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಸ್ವಲ್ಪ ಚಾನ್ಸ್ ನೋಡುವ. ಸಾಕಷ್ಟು ಜನಕ್ಕೆ ಗಿಫ್ಟ್ ಬರ್ತಾ ಇದೆ. ಏನು ಗಿಫ್ಟ್ ಬರ್ತಾ ಇದೆ ತಿಳಿಸ್ಕೊಡಿ. ಓಕೆ, ಎಲ್ಲರಿಗೂ ಈ ವೆಡ್ಡಿಂಗ್ ರಿಂಗ್ ಬಂದಿದೆ. ಮೇ ಬಿ ಎಲ್ಲರಿಗೂ ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆ ಇದೆ. ಪ್ರಯಾಣ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಸೊ ಕ್ರಿಸ್ಟ್ ಬಂದಿದ್ದಾರೆ ಇಲ್ಲಿ. ಖಂಡಿತ ಒಂದು ರಕ್ಷೆ ಅನ್ನೋದು ನಿಮಗೆ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು, ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿರೋರಿಗೆ ಒಂದು ವಾರ್ನಿಂಗ್ ಇದೆ, ಶತ್ರು ಕಾಟ ಇದೆ. ಹಾಗಾಗಿ ಸ್ವಲ್ಪ ರಕ್ಷಣೆನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ವಾವ್, ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಸೊ ಹಾಗಾಗಿ ಏಂಜಲ್ಸ್ ನಿಮ್ಮನ್ನು ಯಾವಾಗಲೂ ಕಾಪಾಡ್ತಾನೇ ಇರ್ತಾರೆ. ಅವರು ಯಾವಾಗಲೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಕರಿಮಣಿ ಭಾಗ್ಯ ಬರುವಂಥದ್ದು ಕೂಡ ಇದೆ. ಯಾರಿಗೂ ಕರಿಮಣಿ ಗಿಫ್ಟ್, ಮಾಂಗಲ್ಯ ಚೈನ್ ಗಿಫ್ಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬದಲಾವಣೆ, ಜಗದ ನಿಯಮ ಬದಲಾಗ್ತಾ ಇದೆ ಜಗತ್ತು. ಸೊ ನಂಬಿ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಇನ್ಕಂಪ್ಲೀಟ್ ಅಂತ ನಿಮ್ಗೆ ಅನಿಸಿದ್ರೆ ಸೊ ಖಂಡಿತವಾಗ್ಲೂ ಫ್ಯಾಮಿಲಿ ಕಂಪ್ಲೀಟ್ ಆಗ್ತಾ ಇದೆ. ಜೊತೆಗೆ ಒಂದು ವಿನ್ನಿಂಗ್ ಮೂಮೆಂಟ್ ನೀವು ನೋಡ್ತೀರಾ, ಒಂದು ಟ್ರೋಫಿ ವಿನ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಲೈಫಿಗೆ ಪ್ರಿನ್ಸಸ್ ಬರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ. ಡಾಲರ್ ಕೂಡ ನಿಮ್ಮ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದು ಒಳ್ಳೆ ಮೆಸೇಜ್ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ಗ್ರೂಪ್ ಮೆಸೇಜ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ಕೆಲವು ಅಸ್ಥಿಪಂಜರಗಳು ಸಿಕ್ಕಿ ಅದೊಂದು ಕೋರ್ಟಲ್ಲಿ ದೊಡ್ಡ ಕೇಸಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಸೊ ಲವ್ ಬರ್ಡ್ಸ್, ಲವ್ ಲೈಫ್ ಚೆನ್ನಾಗಿದೆ. 2 ಮ್ಯಾರೇಜ್ ಒಟ್ಟೊಟ್ಟಿಗೆ ಆಗುತ್ತೆ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಇನ್ಕಂಪ್ಲೀಟ್ ಅಂದ್ಕೊಂಡಿದ್ದಾರೆ, ಬಟ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಇದೆ. ಏಂಜಲ್ ನಿಮಗೆ ತುಂಬ ಪ್ರೀತಿನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಆರೋಗ್ಯದ ವಿಚಾರದಲ್ಲಿ ಒಂಚೂರು ಸಮಸ್ಯೆನ ಬರ್ತಾ ಇದೆ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೆಗೆಟಿವ್ ಮಾಡ್ತಿದ್ದಾರೆ ಆ್ಯನ್ಸಿಸ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮಗೆ ಕೆಟ್ಟದ್ದು ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಅನ್ನುವಂಥದ್ದು ಇದೆ. ಅವಳಿ ಜವಳಿ ಮಕ್ಕಳಾಗುವಂಥ ಸಾಧ್ಯತೆ ಇದೆ. ಸೊ ಎಸ್, 2 ಗಜಪಡೆ ಗುದ್ದಾಟ ಅನ್ನುವಂಥದ್ದು ಇದೆ. ಸೊ ಪಾಪು ಕೂಡ ಬರುವಂಥ ಸಾಧ್ಯತೆ ಇದೆ. ಟ್ವಿನ್ ಫ್ಲೇಮ್ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ರಿಲೇಷನ್ಶಿಪ್ ಗ್ರೋತ್ ಆಗುತ್ತೆ, ಫ್ರೆಂಡ್ಶಿಪ್ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಇದೆ. ದುಡ್ಡು ಕೂಡ ಬರ್ತಾ ಇದೆ. ಸೊ ಎಸ್, ನಿಮ್ಮ ಅದೃಷ್ಟದ ಕೈ ನಿಮಗೆ ಸಿಗುತ್ತೆ. ಇಲ್ಲಿ ಇಬ್ಬರು ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಸಿಕ್ಕಾಕೊಂಡಿರುವಂಥ ಶತ್ರುವಿನ ಶತ್ರು ಮಿತ್ರ ಅಥವಾ ಶತ್ರುವಿನ ಶತ್ರು ಇಲ್ಲಿ ಗೆಳೆಯನಾಗ್ತಾನೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ತುಂಬ ಕ್ರಿಟಿಕಲ್ ಕಂಡೀಷನ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಸ್ಟ್ರಾಂಗ್ ಆಗಿದೆ. 3 ಜನ ಶತ್ರುಗಳು ಒಟ್ಟಾಗಿದ್ದಾರೆ, 3 ಜನ ಸ್ನೇಹಿತರನ್ನ ದೂರ ಮಾಡ್ತಾರೆ. ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಪಾಪುನ ದೂರ ಮಾಡಬೇಕು ಅನ್ನುವಂಥ ಉದ್ದೇಶ ಕೂಡ ಇದೆ. ಇಂಥವ್ರ ಬಗ್ಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೂ ಒಂದು ಹೆಣ್ಣು ಪಾಪು, ಒಂದು ಗಂಡು ಪಾಪು ಆಗುವಂಥ ಸಾಧ್ಯತೆ ಇದೆ. ಕೆಲವ್ರಿಗೆ ಸ್ವಲ್ಪ ಫಿಶ್ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಿಂಗಲ್ ಪೇರೆಂಟಿಗೆ ಮ್ಯಾರೇಜ್ ಬರುವಂಥ ಸಾಧ್ಯತೆ ಇದೆ. ಫಿಶ್ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ. ಟಾಯ್ಸ್ ದುಡ್ಡು ಕೂಡ ಬರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅತಿಥಿ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಪರ್ಫೆಕ್ಟ್ ಸೋಲ್ಮೇಟ್ ಬರ್ತಾರೆ ಅನ್ನುವಂಥದ್ದು ಇದೆ. ಇನ್ನೊಂದು ಆಮೇಲೆ ತಂದುಬಿಡಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಸ್ಟಾರ್ ಸೀಡ್ ಇದ್ದೀರಾ, ನಿಮ್ಮ ಕರ್ತವ್ಯ ಏನು ಮಾಡೋಕ್ಕಾಗಲ್ಲ, ಹೀಗೆ ಮಾಡ್ತಾನೆ ಹೋಗಬೇಕು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಹಣ್ಣಿನ ಬಿಸ್ನೆಸ್ ಚೆನ್ನಾಗಾಗತ್ತೆ. ಹನಿ ಬಿ
ಜೇನಿನ ಬಿಸ್ನೆಸ್ ಕೂಡ ಚೆನ್ನಾಗಿದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ. ಯಾರು ಜಗಳಕ್ಕೆ ಬಂದರೂ ಜಗಳ ಮಾಡೋಕ್ಕೆ ಹೋಗಬೇಡಿ. ಪ್ರಯಾಣ ಚೆನ್ನಾಗಿದೆ, ಪ್ರಯಾಣ ಸುಖಕರವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚಿನ ಅನುಕೂಲಕ್ಕೋಸ್ಕರ ಇಷ್ಟ ದೇವರ ಆರಾಧನೆನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೇ ಹೋದರೂ ಪ್ರೊಟೆಕ್ಷನ್ ಇಲ್ದಿರ ಹೋಗಬೇಡಿ, ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇದೆ. ಲೆಟರ್ಸ್ ನೋಡೋಣ. ಬಿ ಟಿ ಎಸ್ ಬಸ್ ಡೋರಲ್ಲಿ ನೇತಾಡಿ ಏನಾದರೂ ಸಮಸ್ಯೆ ಮಾಡ್ಕೊಳ್ಳೋಂಗಿದ್ರೆ ಹುಷಾರಾಗಿರಿ. ಓಕೆ, ವಿಂಡೋ ಎಮ್ ಡಿ, ಯಾರಿಗೋ ಎಮ್ ಡಿ ಪೋಸ್ಟ್ ಸಿಗ್ಬೋದು. ಎಮ್ ಜಿ ರೋಡ್ ಅಂತ ಕೂಡ ಹೇಳ್ತಾ ಇದೆ. ನಿಮ್ಮ ಎಕ್ಸ್ ಎಮ್ ಜಿ ರೋಡಲ್ಲಿ ನಿಮಗೆ ಸಿಗಬಹುದು. ಎಮ್ ಜೆ ಇನ್ನೊಂದು ಸ್ವಲ್ಪ ಲೆಟರ್ಸ್ ನೋಡುವ. HIETG ಯಾರೋ UK ಶಿಫ್ಟ್ ಆಗಬಹುದು. ಸೈಕಲ್ ಸಮಥಿಂಗ್, ಏನೋ ಸೈಕಲಿಗೆ ಸಂಬಂಧ ಇದೆ. ಮೋಟರ್ ಸೈಕಲ್ ತೊಗೊಳ್ಬಹುದು ಅಥವಾ ಸೈಕಲ್. ಮೈಕಲ್ ಜಾಕ್ಸನ್. ಸೊ MKULMJCOXGBDHTDISWETGJ ಲೆಟರ್ಸ್ ಇದೆ ಇಲ್ಲಿ. ಸೊ ಒಂದಷ್ಟು ಏಂಜಲ್ ನಂಬರ್ ನೋಡೋಣ. ಥ್ಯಾಂಕ್ ಯು. 2222 ಹಾರ್ಮೋನಿ ಇದೆ. ಸೊ 00 ಲಿಂಕ್ ಟು ಗಾಡ್ ಇದೆ. ಸೊ 1111 ಮ್ಯಾನಿಫೆಸ್ಟೇಷನ್ ಇದೆ. ಸೊ 1010 ಗ್ರೋತ್ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ. 888 ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಲೈಫನ್ನು ಅಂತ ಹೇಳ್ತಾ ಇದೆ. 2121 ದುಡ್ಡು ಬರುತ್ತೆ, ಪ್ರಾಸ್ಪರಿಟಿ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ 101 ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡಿ, ಮಿರಾಕಲ್ ಆಗುತ್ತೆ ಅನ್ನುವಂಥದ್ದು ಇದೆ. 1 2 3 4 ರಿವಾರ್ಡ್ಸ್ ಬರೋದ್ರಲ್ಲಿ ಇದೆ. 1010 ಟೇಕ್ ಆ್ಯಕ್ಷನ್ ಅಂತ ಇದೆ. 000 000 ಇದೆ. ಸೊ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಶತ್ರುಬುದ್ಧಿ ವಿನಾಶಾಯ, ಶತ್ರುಬುದ್ಧಿ ವಿನಾಶಾಯ, ಶತ್ರುಬುದ್ಧಿ ವಿನಾಶಾಯ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್.